ಸೊ ನಾನು ಅನ್ಕೊಂಡೆ ದಟ್ ಶೀಸ್ ಫ್ರಮ್ ಅಲಿಯನ್ಸ್ ಫ್ರಾನ್ಸ್. ನಾನು ಇವಳು ಹಿಡಿದ್ರೆ ಒಂದು ಡೇಟ್ ಸಿಗ್ಬೋದು. ಡೇಟ್ ಆಗೋಯ್ತು. ಆಕ್ಟರ್ ಪರ್ಫಾರ್ಮ್ ಮಾಡ್ತಿದ್ರು, ಬಾಹುಬಲಿ ಮೇಲೆ ಲೈಟ್ ಇರುತ್ತಲ್ಲ, ಆ ಲೈಟ್ ಟಚ್ ಆಗಿ ಶಾಕ್ ಹೊಡೆದು ರಪ್ ಅಂತ ಸತ್ತು ಆಕ್ಟರ್ ಪಕ್ಕ ಬಿತ್ತು. ಲೈವ್ ಪರ್ಫಾರ್ಮೆನ್ಸ್ ಆಗ್ದಂಗ ಒಮ್ಮಿಲ್ ಒಂದು ಹೇಳ್ತಾರೆ ದಟ್ ನಾಳೆ ಯೋಚನೆ ಮಾಡೋಣ, ಹಿಂದಿಂದ ಆಗೋಯ್ತು, ಇವತ್ತಿದೆ, ಇವತ್ತೇನ್ ಮಾಡೋಣ ನೋಡೋಣ ಅಂತ. ಫಸ್ಟ್ ಶೋ ಅಲ್ಲ, ಒಂದ್ಸಲ ಮನೆ ಫಂಕ್ಷನ್ ತರಾನೇ ಇರುತ್ತೆ. ಹಾಡ್ತಾ ರಾಗ ಅಂತ ಏನು ಈಗ ಅದೇ ಇದೆಯಲ್ಲ, ಅದೇ ರೀತಿ ನಾವು ಮಾಡ್ತಾ ನಾಟಕ ಮಾಡಿದ್ವಿ ಅಷ್ಟೇ. ರಂಗಭೂಮಿಗೆ ಒಂದು ದೊಡ್ಡ ರೆವಲ್ಯೂಷನ್ ಮಾಡಿದ್ದು ರಂಗಶಂಕರ ಅರುಂಧತಿ ಮೇಡಮ್ ಅವರು. ಒಂದು ಬಾವಿಲಿ ಎಲ್ಲಾ ಕಪ್ಪೆಗಳನ್ನ ಹಾಕಿದಂಗೆ ರಂಗಭೂಮಿ ಅಂದ್ರೆ. ಇವತ್ತು ನಾವೇನ್ ಪಾಡ್ಕಾಸ್ಟ್ ಅಂತೀವೋ ಅದು ಆ ಕಾಲಕ್ಕೆ ರೇಡಿಯೋ ನಾಟಕ ಆಗಿದೆ. ಅದೊಂದು ಹೇಳ್ತಾರೆ ದಟ್ ರಂಗಭೂಮಿ ಆಕ್ಟರ್ಸ್ ಮೀಡಿಯಂ ಅಂತಾರೆ, ಸಿನಿಮಾ ಡೈರೆಕ್ಟರ್ಸ್ ಮೀಡಿಯಂ ಅಂತಾರೆ, OTT ಇಸ್ ಅ ರೈಟರ್ಸ್ ಮೀಡಿಯಂ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆ ಇದ್ದಾರೆ ರೈಟರ್, ಡೈರೆಕ್ಟರ್, ಪ್ಲೇ ರೈಟ್ ಆ್ಯಂಡ್ ಅನ್ ಎಂಜಿನಿಯರ್ Abhishek Iyengar. Hi Abhishek. Hi Sneha. Welcome to the SUNಜ Show. Thank you. Thanks a lot. How are you? I'm doing good. ನೀವು ಹೇಳಬೇಕು, ಹೇಗಿದ್ದೀರಾ? ಆರಾಮಾಗಿದ್ದೀನಿ. So one question, how does it feel like to be the son that every mom wants? Engineering ಒಂದ್ ಮಾಡ್ಬಿಡು, ಆಮೇಲೆ you follow your passion ಅಂತ. ಹಂಗೆ ಹೇಳಿ ಸುಮಾರು ಐ ಥಿಂಕ್ 11 ವರ್ಷ ಆಯಿತು ಆ್ಯಕ್ಚುಲಿ ಇಂಜಿನಿಯರಿಂಗ್ ಮಾಡಿ ಕೆಲಸ ಮಾಡಿ. ಐ ಮೀನ್ ಐ ಆಮ್ ಡೆಫಿನೆಟ್ಲಿ ನಾಟ್ ದ ಸನ್ ದಟ್ ಎನಿ ಮಾಮ್ ವಾಂಟ್ಸ್, ಬಿಕಾಸ್ ಐ ಹ್ಯಾವ್ ರಿಜೆಕ್ಟೆಡ್ ಅ ಲಾಟ್ ಆಫ್ ಆಫರ್ಸ್ ಟು ಪರ್ಸೂ ವಾಟ್ ಮೈ ಪ್ಯಾಷನ್ ಸೇಸ್. ಕೋರ್ಸ್ ನಿಮ್ಮ ಮನಸ್ಸಲ್ಲಿದೆಯೋ, ನಿಮ್ಮ ಪ್ಯಾಷನ್ ಎಲ್ಲಿದೆಯೋ ಅದನ್ನು ಫಾಲೋ ಮಾಡೋದಕ್ಕೆ ಎಲ್ಲರಿಗೂ ಅರ್ಹತೆ, ರೈಟ್ಸ್ ಇರಬೇಕು ಅಂತ ನಾನು ನಂಬ್ತೀನಿ. ಸೊ ಐ ಫಾಲೋಡ್ ಮೈ ಡ್ರೀಮ್. ಬಟ್ ಕೆಲವೊಂದು ಸೊಸೈಟಲ್ ಪ್ರೆಷರ್ಸ್ ಇರುತ್ತಲ್ಲ, ಸೊ ಹಾಗಾಗಿ ಇಂಜಿನಿಯರಿಂಗು, MS ಅದಿದು ಮಾಡಬೇಕಾಯ್ತು. ಸೊ ಹೌ ಇಸ್ ಇಟ್ ಗೋಯಿಂಗ್? ಇವಾಗ ನೀವು ಫುಲ್ ಟೈಮ್ ನಿಮ್ಮ ಪ್ಯಾಷನ್ ಫಾಲೋ ಮಾಡ್ತಾ ಇದ್ದೀರಲ್ಲ? ಹೌದು. ಸುಮಾರು 2017ರಿಂದ ಫುಲ್ ಟೈಮ್ ಇಂಟು ಥಿಯೇಟರ್ ರೈಟಿಂಗ್, ಮತ್ತು ಸ್ವಲ್ಪ ಮಟ್ಟಿಗೆ ಫಿಲಮ್ಸು, ಸ್ವಲ್ಪ ಮಟ್ಟಿಗೆ OTT ವೆಬ್ ಸೀರೀಸ್ ಅದು ಇದು ಬರವಣಿಗೆ. ಸೊ ಕಂಪ್ಲೀಟ್ಲಿ into writing and directing on stage, in fact. So and it's been going great. ಜೀವನಕ್ಕೆ ಹೊಸ ಅರ್ಥ ಸಿಕ್ದಂಗೆ, ಹೊಸ ದಾರಿ ಸಿಕ್ದಂಗೆ. ಎವ್ರಿ ಡೇ ಇಸ್ ಅ ನ್ಯೂ ಚಾಲೆಂಜ್. ಬಟ್ ನಾವು ರಂಗಭೂಮಿ ತುಂಬ ಸಕ್ರಿಯವಾಗಿ ಮಾಡ್ತಿರೋದ್ರಿಂದ ವಿ ಆಲ್ವೇಸ್ ಸೇ ದಟ್ ರಂಗಭೂಮಿಲಿ ಒಂದು ಹೇಳ್ತಾರೆ ದಟ್ ನಾಳೆ ಯೋಚನೆ ಮಾಡೋಣ, ಹಿಂದಿಂದ ಆಗೋಯ್ತು, ಇವತ್ತಿದೆ, ಇವತ್ತೇನು ಮಾಡೋಣ ನೋಡೋಣ ಅಂತ. ಸೊ ಹಾಗಾಗಿ ಐ ಥಿಂಕ್ ದಟ್ಸ್ ದ ಮಂತ್ರ ಆಫ್ ಲೈಫ್ ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ಇಟ್ಸ್ ಗೋಯಿಂಗ್ ಆನ್ ವೆಲ್. ನಾನು ರಂಗಭೂಮಿ ಮಾಡ್ತಾನೆ, ನಾನು ಇಷ್ಟು ದಿನ ರಂಗಭೂಮಿಲಿ ಇರ್ಬೋದಾ ಅಂತ ನನಗೂ ಆ್ಯಕ್ಚುಲಿ ಅದೊಂದು ಡೌಟ್ ಇತ್ತು. ಸೊ ಐ ಆಮ್ ಡಿಸ್ಕವರಿಂಗ್ ಮೈ ಸೆಲ್ಫ್ ಎವ್ರಿ ಡೇ. ಸೊ ಆ್ಯಂಡ್ ಯಾ. How did this start? ಆಕ್ಚುಲಿ ಶುರು ಆಗಿದ್ದು ಬೇಸಿಕಲಿ ಎಲ್ಲರ ಥರ ಕಾಲೇಜು, ಸ್ಕೂಲು ಅಲ್ಲಿ ರಂಗಭೂಮಿ ಮಾಡ್ತಾ ನಾನು ಸಾಕಷ್ಟು ನಾಟಕಗಳು ಸ್ಕೂಲು ಮತ್ತು ಕಾಲೇಜ್ ಲೆವೆಲಲ್ಲಿ ಮಾಡ್ತಿದ್ದೆ. ನಿಮಗೆ ಫಸ್ಟ್ ಪ್ಲೇ ಮಾಡಿದ್ದು ನೆನಪಿದ್ಯಾ? ಇದೆ, ಆಕ್ಚುಲಿ ಅದು ಮೊನೋಲಾಗ್. ನಾನು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇದ್ದೆ. ನಮ್ಮ ಅಪ್ಪ ಏನೋ ಒಂದು ಚಿಕ್ಕದೊಂದು ಮೊನೋಲಾಗ್ ಬರ್ಕೊಟ್ಟಿದ್ರು. ಅದು ಇವತ್ತಿಗೆ ನಂಗೆ ಮೊನೋಲಾಗ್ ಅಂತ ಗೊತ್ತು, ಅವಾಗ ಮೊನೋ ಆಕ್ಟಿಂಗ್ ಅಂತ ಏನೋ ಕರೀತಿದ್ರು. ಸೊ ಅದಕ್ಕೆ ಜ್ಞಾಪಕ ಇದೆ. ಐ ಥಿಂಕ್ ಫುಲ್ ಇದು ಜ್ಞಾಪಕ ಇಲ್ಲ, ಬಟ್ ಟ್ರೇಸಸ್ ಆಫ್ ನಾನು ಏನು ಪರ್ಫಾರ್ಮ್ ಮಾಡಿದೆ ಅಂತ ಜ್ಞಾಪಕ ಇದೆ. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ಲಿ ಅದು ಪೊಲಿಟಿಕಲ್ ಸೆಟರ್ ಆಗಿತ್ತು. ಸೊ ಸುಮಾರು ಜನಕ್ಕೆ ಇಷ್ಟ ಆಗಿರಲಿಲ್ಲ. ಮೈ ಫೇವ್ರೆಟ್ ಟಾಪಿಕ್. ಸುಮಾರು ಜನಕ್ಕೆ ಇಷ್ಟ ಆಗಿರಲಿಲ್ಲ ಆ್ಯಕ್ಚುಲಿ. ಅದು ಸ್ಕೂಲಲ್ಲಿ ಆ್ಯಕ್ಚುಲಿ ಬೈದಿದ್ರು, ಈ ಥರ ಎಲ್ಲ ಮಾಡಿಬಿಡಿ ಪೊಲಿಟಿಕಲಿ ಹಾಗೆ ಹೀಗೆ ಅಂತ. ಬಿಕಾಸ್ ಅದು ಸ್ಕೂಲ್ ಲೆವೆಲಲ್ಲಿ ಅದು ಅಷ್ಟೊಂದು ಸರಿ ಹೋಗಿರಲಿಲ್ಲ ಅಂತ ಅನ್ಸುತ್ತೆ. ಬಟ್ ಸ್ಕೂಲ್ ಕಾಲೇಜಲ್ಲಿ ಶುರು ಆಗಿದ್ದು, ಆ್ಯಂಡ್ ದೆನ್ ಯೂನಿವರ್ಸಿಟಿ ಲೆವೆಲಲ್ಲಿ ಒಂದಷ್ಟು ನಾಟಕಗಳನ್ನ ಮಾಡಿದ್ದು. ಅದಾದಮೇಲೆ 2006ರಲ್ಲಿ ನಾವು ನಮ್ಮ ರಂಗ ಸಂಸ್ಥೆನ ನಾವು ಕಟ್ಟಿದ್ವಿ, ವಿಮು ಥಿಯೇಟರ್ ಅಂತ. ಅದರಿಂದ ಶುರು ಆಗಿದ್ದು ಜರ್ನಿ ಇಲ್ಲಿವರೆಗೂ ಸಾಕ್ತಾ ಬಂದಿದೆ. ನಾವೆಲ್ಲರೂ ಬೇಸಿಕಲಿ ನಾವು ಈ ತಂಡ ಕಟ್ಟಬೇಕಾದ್ರೆ ಅಥವಾ ತಂಡ ಶುರು ಮಾಡೋಕ್ಕಾದ್ರೆ ಎಲ್ಲರೂ ಬೇರೆ ಬೇರೆ IT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ರು, ಎಲ್ಲರೂ ಇಂಜಿನಿಯರ್ಸ್ ಆಗಿದ್ರು. ಯಾರೂ ರಂಗಭೂಮಿಯನ್ನು ಪೂರ್ತಿಯಾಗಿ ಓದಲಿಲ್ಲ. ನಾನು ಎಲ್ಲ ಬಿಟ್ಟಾದ್ಮೇಲೆ 2017ರಲ್ಲಿ ನಾನು US ಹೋಗಿ ರಂಗಭೂಮಿ ಓದ್ಕೊಂಡ್ ಬಂದಿದ್ದು. ಸೊ ಅಲ್ಲಿ ತನಕ ನಾವು ಯಾರೂ ಓದಿರಲಿಲ್ಲ ರಂಗಭೂಮಿನ. ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ನಾಲೆಡ್ಜ್ ಇತ್ತು, ಥಿಯರಿಟಿಕಲ್ ನಾಲೆಡ್ಜ್ ಅನ್ನೋದು ಅಷ್ಟೊಂದು ಇರಲಿಲ್ಲ. ಸೊ ನಾವು ಶುರು ಮಾಡಿ ಹಾಡ್ತಾ ರಾಗ ಅಂತ ಏನು ಈಗ ಅದೇ ಇದೆಯಲ್ಲ, ಅದೇ ರೀತಿ ನಾವು ಮಾಡ್ತಾ ನಾಟಕ ಮಾಡಿದ್ವಿ ಅಷ್ಟೇ. ಸೊ ನಿಮ್ಗೆ ನೀವು ಹೇಳಿದ್ರಿ US ಗೆ ಹೋಗಿ ಕಲ್ತ್ ಬಂದ್ರಿ ಅಂತ.
ಬಾಸ್ಟನ್ ನಲ್ಲಿ ಯಾವ್ದೋ ಯೂನಿವರ್ಸಿಟಿ, yeah. ಅವ್ರು ನಿಮ್ಗೆ ಪ್ಲೇಸ್ಗೆ ಏನೋ ಅಂಬಾಸಿಡರ್ ಅಂತ ಏನೋ ಮಾಡಿದ್ರು ಅಂತ ಇಲ್ಲ, ಅದು ಬೇರೆ ಪ್ರೋಗ್ರಾಮ್ ಬೇರೆ Okay. ಪ್ರೋಗ್ರಾಮ್ ಅಲ್ಲಿ. ಅದು ಬಾಸ್ಟನ್ ಅಲ್ಲಿ ಎಮರ್ಸನ್ ಕಾಲೇಜ್ ಅಂತ ಒಂದು ಇತ್ತು, ಇವಾಗ್ಲೂ ಇದೆ. ಅವರು ಈ ವರ್ಲ್ಡ್ ಥಿಯೇಟರ್ ಮ್ಯಾಪ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ರು. ಓಕೆ ಪ್ರಪಂಚದಲ್ಲಿ ಎಲ್ಲೆಲ್ಲಿ ರಂಗ ಸಂಸ್ಥೆಗಳು ಇವೆಯೋ ಅವೆಲ್ಲ ಒಂದು ಡೈರೆಕ್ಟರಿ ಅಡಿಗೆ ತರಬೇಕು ಅಂತ ಒಂದು ದೊಡ್ಡ ನೆಟ್ವರ್ಕಿಂಗ್ ಪ್ರಾಜೆಕ್ಟ್ ಮಾಡಿದ್ರು. ಓಕೆ ಅದರಲ್ಲಿ ಇಂಡಿಯಾಗೆ ಎಲ್ಲೆಲ್ಲಿ ರಂಗ ಸಂಸ್ಥೆಗಳಿದೆಯೋ ಅಂಡ್ ಇಂಡಿಯಾದಲ್ಲಿ ಯಾವ್ಯಾವ ರಂಗ ಸಂಸ್ಥೆಗಳು ಆ ಪ್ರಾಜೆಕ್ಟ್ ಮತ್ತೆ ಆ ಡೈರೆಕ್ಟರಿಲಿ ಮ್ಯಾಪ್ ಆಗಬೇಕು, ಓಕೆ ಅದಕ್ಕೆ ನಾನು ಅಂಬಾಸಿಡರ್ ಆಗಿ ಸುಮಾರು 3 ವರ್ಷ ಕೆಲಸ ಮಾಡಿದೆ. ವಾವ್ ಸುಮಾರು ನಾವು ಇಂಡಿಯಾದಲ್ಲಿ, ನೀವು ನಂಬೋದಿಲ್ಲ, ಸುಮಾರು 5,000ಕ್ಕೂ ಹೆಚ್ಚು ರಂಗ ಸಂಸ್ಥೆಗಳನ್ನ ನಾವು ಆ ಮ್ಯಾಪ್ ಒಳಗಡೆ ಇನ್ಕ್ಲೂಡ್ ಮಾಡಿದ್ವಿ. ಆಕ್ಚುಲಿ ಇನ್ಫ್ಯಾಕ್ಟ್ ವಾವ್ 5,000 ನಂಗೆ ಇನ್ನೂ ಕಮ್ಮಿ ಅಂತಾನೆ ಅನ್ಸುತ್ತೆ. ಆಕ್ಚುಲಿ ಸುಮಾರು ನಾವು ಮಿಸ್ ಮಾಡಿರಬಹುದು, ರೈಟ್ ಬಟ್ ರಿಜಿಸ್ಟರ್ಡ್ ಸಂಸ್ಥೆಗಳೇ ನಮಗೆ 5,000ಕ್ಕೂ ಹೆಚ್ಚು ಸಿಕ್ತು. ಸಕ್ರಿಯವಾಗಿರೋದು 5,000 ಸಿಕ್ತು. ಬಹುಶಃ ಇನ್ನೂ ಇರ್ಬೋದು ನಮ್ಮಲ್ಲಿ. ಈಗಲೂ ಎಷ್ಟು ಜನ ಬರ್ತಾರೆ ನೋಡಕ್ಕೆ place? ಆಕ್ಚುಲಿ ನಿಜ ಹೇಳಬೇಕು ಅಂದ್ರೆ ಕೋವಿಡ್ ಆದ ನಂತರ ರಂಗಭೂಮಿ ಥಿಯೇಟರ್ ಆಸ್ ಸಚ್ ಇಸ್ ಇನ್ ಅ ಗುಡ್ ಪ್ಲೇಸ್. ಸ್ವಲ್ಪ ಏನಂತಾರೆ ಸ್ಕ್ರೀನ್ ಫೆಟಿಗ್ ಅಂತ ಹೊಸ ವರ್ಡ್ ಇದೆಯಲ್ಲ, ಕರೆಕ್ಟ್, ಮನೇಲಿ ಕೂತು 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 ಅದನ್ನ ನೋಡಿ ಸಾಕಾಗೋಗಿರುತ್ತೆ. ಕರೆಕ್ಟ್. ಸೊ ಅದರಿಂದ ಒಂದು ಸ್ವಲ್ಪ ಬೇರೆ ನೋಡೋಣ, ಒಂದು ಸ್ವಲ್ಪ ಬೇರೆ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ತುಂಬಾ ಜನ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸುಮಾರು ನಾಟಕಗಳು ಹೌಸ್ಫುಲ್ ಆಗುತ್ತೆ. ಕೆಪಾಸಿಟಿನೂ ಕಡಿಮೆನೆ ಅಲ್ವಾ, ಸೊ 300-350 ಅಷ್ಟೇ ಸೀಟಿಂಗ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ನಾಟಕಗಳು ಸುಮಾರು ಹೌಸ್ಫುಲ್ ಆಗುತ್ತೆ, ಜನ ಬರ್ತಾರೆ. ನಾಟಕ ಅಂದ್ರೆ ಸಂಭ್ರಮ ತರ ಅದು. ಸೊ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ, ಆಕ್ಟರ್ಸ್ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ಸೊ Yeah. ಒಂಥರ ಫಸ್ಟ್ ಶೋ ಅಲ್ಲ, ಒಂದ್ಸಲ ಮನೆ ಫಂಕ್ಷನ್ ತರಾನೇ ಇರುತ್ತೆ ನಿಜ ಹೇಳ್ಬೇಕಂದ್ರೆ. ಅದಾದ್ಮೇಲೆ ಹೋಗ್ತಾ 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 ರಿಪೀಟ್ ಶೋಗಳಲ್ಲಿ ನಾಟಕ ಚೆನ್ನಾಗಿದೆ 100% ಬೇರೆಯವರು ಬರ್ತಾರೆ. ಸೊ ಐ ಥಿಂಕ್ ಇಟ್ಸ್ ಇನ್ ಅ ಗುಡ್ ಪ್ಲೇಸ್. ಬೆಂಗಳೂರಲ್ಲಿ, ಎಸ್ಪೆಷಲಿ ಬೆಂಗಳೂರಲ್ಲಿ ರಂಗಶಂಕರ, ಜಾಗೃತಿ ಮತ್ತೆ ಪ್ರಭಾತ್ ಇಂಥ ಸಂಸ್ಥೆಗಳು, ಅವ್ರ ಆಡಿಟೋರಿಯಮ್ಸ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಇರೋದ್ರಿಂದ ಐ ಥಿಂಕ್ ಐ ಕ್ಯಾನ್ ಸೇ ದಟ್ ಆನ್ ರೆಕಾರ್ಡ್ ಅಬೌಟ್ 800ಕ್ಕೂ ಹೆಚ್ಚು ಶೋಗಳಾಗತ್ತೆ ಒಂದು ವರ್ಷದಲ್ಲಿ ಬೆಂಗಳೂರಲ್ಲಿ. 100% ಫಾರ್ ಶೋರ್. ಯಾಕಂದ್ರೆ ರಂಗಶಂಕರ ಒಂದೇ ವೆನ್ಯೂಲಿ ದಿನಾ ನಾಟಕಗಳಾಗತ್ತೆ. ಸೊ ಅಲ್ಲೇನೆ 300 ಶೋ ಅಂತ ಇಟ್ಕೊಂಡು ಬೇರೆ ಎಲ್ಲಾ ವೆನ್ಯೂ ನೀವು ಲೆಕ್ಕ ಹಾಕೊಂಡ್ರು ಆರಾಮಾಗಿ ಇನ್ನೊಂದು 500 ಶೋ ಅಂತ ಆಗುತ್ತೆ. ದಿನಾಗ್ಲೂ ದಿನ ಟ್ಯೂಸ್ಡೇ ಟು ಸಂಡೇ ಎವ್ರಿ ಡೇ 7:30 ನೀವು ಹೋಗಿ ಒಂದು ನಾಟಕ ನೋಡ್ಬೋದು. ಅಂಡ್ ಸುಮಾರು ಇದು 10 2005 ಇಂದ ಹೀಗೆ ನಡ್ಕೊಂಡ್ ಬರ್ತಿದೆ. ಅಂದ್ರೆ ನಾವೆಲ್ಲ ಐ ಥಿಂಕ್ ಬೆಂಗಳೂರಲ್ಲಿ ರಂಗಭೂಮಿಗೆ ಒಂದು ದೊಡ್ಡ ರೆವಲ್ಯೂಷನ್ ಮಾಡಿದ್ದು ರಂಗಶಂಕರ, ಅರುಂಧತಿ ಮೇಡಮ್ ಅವರು. ಐ ಥಿಂಕ್ ಹರ್ ಪ್ಯಾಷನ್ ಟುವರ್ಡ್ಸ್ ಥಿಯೇಟರ್ ಇಸ್ ಇಮ್ಮೆನ್ಸ್. ಅದು ಯಾರ ಕೈಲೂ ಬಹುಶಃ ಈ ಜನರೇಷನ್ ಅಲ್ಲಿ ಅದನ್ನ ನೆನೆಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಅಂಡ್ ಶಿ ಕ್ರಿಯೇಟೆಡ್ ಇಟ್. ಅಂಡ್ ನಾವೆಲ್ಲ ಸುಮಾರು ಐ ಥಿಂಕ್ ದ ರೀಸನ್ ದಟ್ ವಿ ಆಲ್ ಕೇಮ್ ಇನ್ ಟು ಥಿಯೇಟರ್ ಇಸ್ ಬಿಕಾಸ್ of Rangshankara and whatever that aura that it created around theatre. ವಾವ್, ನಾನು ಬೆಂಗಳೂರಲ್ಲೇ ಇಷ್ಟು ವರ್ಷ ಹುಟ್ಟಿ ಬೆಳೆದು ಐ ಡಿಡ್ಂಟ್ ನೋ ದಿನಾಗ್ಲೂ ಅಲ್ಲಿ ನಡೆಯುತ್ತೆ ಅಂತ. ಇಲ್ಲ, ದಿನಾಗ್ಲೂ ನಡೆಯುತ್ತೆ. ಎವ್ರಿ ಡೇ 7:30 ಎಕ್ಸೆಪ್ಟ್ ಮಂಡೇ ಇಸ್ ಅ ವೀಕ್ಲಿ ಆಫ್. ಅಂಡ್ ಶನಿವಾರ ಭಾನುವಾರ 2 ಶೋ ಇರುತ್ತೆ, 3:30 ಮತ್ತೆ 7:30. ಸೊ ಪ್ರತಿ ದಿನ ನಾಟಕಗಳು ನಡೆಯುತ್ತೆ. ಅಂಡ್ 7:30 ಆದ್ಮೇಲೆ 1 ಸೆಕೆಂಡ್ ಆದ್ರೂ ಒಳಗಡೆ ಬಿಡೋದಿಲ್ಲ. ಇದು ನನಗೆ ಗೊತ್ತು, ಯಾಕಂದ್ರೆ ನಾನು 2 ಸತಿ ಹೋಗಿದ್ದೀನಿ. ಒಂದ್ಸತಿ ಐ ಕುಡ್ ಗೋ ವಾಚ್, ಒಂದ್ಸತಿ 1-2 ನಿಮಿಷ ಲೇಟ್ ಆಯ್ತು ಅಂತ ಬಾಯ್ ಅಂದ್ರು. ನಾನು ಏನಾದ್ರೂ ಒಳಗಡೆ ಬಿಡೋದಿಲ್ಲ. ಆ ಡಿಸಿಪ್ಲಿನ್ ಮೇಂಟೈನ್ ಮಾಡೋದು ಇಟ್ಸ್ ತುಂಬಾ ಕಷ್ಟ ಇದೆ. ಕರೆಕ್ಟ್. ಅದು ಈಗಿನ ಕಾಲದಲ್ಲಿ ಜನ ಹೋಗೋದೇ ಕಮ್ಮಿ ಅಂತದ್ರಲ್ಲೂ ಇಫ್ ದೇ ಆರ್ ಯಾಕಂದ್ರೆ ಇನ್ಫ್ಯಾಕ್ಟ್ ನಾವು ನಮ್ಮ ತಂಡದಿಂದ ನಾವು ಬೇರೆ ಕಡೆ ಶೋ ಮಾಡ್ತೀವಲ್ಲ, ಆಕ್ಚುಲಿ ನಾವು ಅದೇ ರೂಲ್ಸ್ ಫಾಲೋ ಮಾಡ್ತೀವಿ. ದಟ್ ಬೇರೆ ಆಡಿಟೋರಿಯಂ ಅಲ್ಲಿ ಅದು ನಮ್ಮ ಕಂಟ್ರೋಲ್ಗೆ ಇದ್ರೂ ನಾವು ಒಂದು ಆಫ್ಟರ್ ಸರ್ಟನ್ ಟೈಮ್ ವಿ ಡೋಂಟ್ ಅಲೋ ಆಡಿಯನ್ಸ್. ಯಾಕಂದ್ರೆ ಇಟ್ಸ್ ಲಾಟ್ ಆಫ್ ಡಿಸ್ರೆಸ್ಪೆಕ್ಟ್ ಟು ದ ಪರ್ಫಾರ್ಮಿಂಗ್. ಅಲ್ಲಿ ಲೈವ್ ಪರ್ಫಾರ್ಮ್ ಮಾಡ್ತಿರ್ತಾರೆ, ಯು ಕ್ಯಾನ್ ಜಸ್ಟ್ ವಾಕ್ ಇನ್, ಮಧ್ಯ ನಡ್ಕೊಂಡ್ ಬಂದು ಅಲ್ಲೆಲ್ಲ ಕೂತ್ಕೋತಾರೆ. ಅದು ತುಂಬಾ ಡಿಸ್ಟರ್ಬ್ ಆಗುತ್ತೆ. ಫುಲ್ ಪ್ಲೇ ಅರ್ಥ ಆಗಲ್ಲ. ಇನ್ನೊಂದು ಇಟ್ಸ್ ಅ ಡಿಸ್ರೆಸ್ಪೆಕ್ಟ್ ಬಿಕಾಸ್ ಡಿಸ್ಟರ್ಬೆನ್ಸ್ ಇಟ್ ಇಸ್. ಇವಾಗ ಮೂವಿನಲ್ಲಿ ಅದ್ ಪ್ಲೇ ಆಗ್ತಾ ಇರುತ್ತೆ, ಯಾವಾಗಲೋ ಬರ್ತಾರೆ ಹೋಗ್ತಾರೆ, ಅದೂ ಡಿಸ್ಟರ್ಬೆನ್ಸ್ ಆಡಿಯನ್ಸ್ ಕೂತವ್ರಿಗೆ. ಬಟ್ ದಿಸ್ ಇಸ್ ಡಿಸ್ರೆಸ್ಪೆಕ್ಟ್ ಟು ದ ಆರ್ಟಿಸ್ಟ್. ಅಂಡ್ ಲೈವ್ ಪರ್ಫಾರ್ಮ್ ಮಾಡ್ತಿರ್ತಾರೆ, ತುಂಬಾ ಸತಿ ಕಾನ್ಸಂಟ್ರೇಷನ್ ಹಾಳಾಗ್ಬಿಡುತ್ತೆ. ಹೌದು, ಕರೆಕ್ಟ್. ಸೊ ನನ್ಗೆ ಇನ್ನೂ ಜ್ಞಾಪಕ ಇದೆ ಆಕ್ಚುಲಿ, ಪೂನಾದಲ್ಲಿ ಇದು ಸುಮಾರು ವರ್ಷ ಆಯ್ತು. ಈ ತರ ಸಾಕಷ್ಟು ಆಕ್ಚುಲಿ ಥಿಯೇಟರ್ ಆಡಿಟೋರಿಯಮ್ಸ್ ಅಲ್ಲಿ ಇದನ್ನು ಫಾಲೋ ಮಾಡ್ತಿದ್ರು. ಒಂದು ಆಡಿಟೋರಿಯಂ ಅಲ್ಲಿ ಒಂದು ತುಂಬಾ ಹಳೆ ಮರಾಠಿ ನಾಟಕ ನಡೀತಿತ್ತು. ಅಂಡ್ ಎಸ್ಪೆಷಲಿ ಆಡಿಯನ್ಸ್ ವಾಕ್ ಇನ್ ಮತ್ತೆ ಮೊಬೈಲ್ ಫೋನ್ ಇದೆರಡು ತುಂಬಾ
ತೊಂದರೆ, ಲೈವ್ ಪರ್ಫಾರ್ಮೆನ್ಸ್ ಇದೆರಡು ತುಂಬಾ ತೊಂದರೆ Right. ಕೊಡುವಂತ ಒಂದು ಇದು. ನಾನು ಆಕ್ಚುಲಿ ನಾನು ಐಟಿಲಿದ್ದೆ, ನಾನು ಪೂನಾದಲ್ಲಿ ಕೆಲಸ ಮಾಡ್ತಿದ್ದೆ. ಅಂಡ್ ಅಫ್ಕೋರ್ಸ್ ನಾನು ಪ್ರತಿದಿನ ನಾಟಕ ನೋಡಕ್ ಹೋಗ್ತಿದ್ದೆ, ಮರಾಠಿ ನಾಟಕಗಳು ಓ ನೋಡಕ್ ವಾವ್, ಹೋಗ್ತಿದ್ದೆ. ಓಕೆ. ಅಲ್ಲೂ ಪ್ರತಿದಿನ ಮರಾಠಿ ನಾಟಕಗಳೆಲ್ಲ ಆಗುತ್ತೆ. ಸೊ ಅಂಡ್ ನಾನು ನಾಟಕ ನೋಡಕ್ ಹೋಗ್ತಿದ್ದೆ. ಒಂದು ಶೋ ಅಲ್ಲಿ ತುಂಬಾ ಸೀನಿಯರ್ ಆಕ್ಟರ್ ಒಬ್ರು ಪರ್ಫಾರ್ಮ್ ಮಾಡ್ತಿದ್ರು. ಅಂಡ್ ಮಧ್ಯ ಫೋನ್ ರಿಂಗ್ ಆಯ್ತು. ಅದು ಅವಾಗ ಇನ್ನೂ ಬಟನ್ ಫೋನ್ಸ್ ಇತ್ತು, Okay. ನೋಕಿಯಾದ 1100 ಆ ಥರದ್ದು. ಅವರು ಆಕ್ಟ್ ಮಾಡೋರು ಫೋನ್ ರಿಂಗ್ ಆಗಿದ ತಕ್ಷಣ ಸಡನ್ ಆಗಿ ಎಲ್ಲ ಸ್ಟಾಪ್ ಮಾಡ್ಬಿಟ್ರು. ಅಂದ್ರೆ Okay. ದೇ ಕೇಮ್ ಟು ಸ್ಟ್ಯಾಂಡ್ ಸ್ಟಿಲ್, ಅಂದ್ರೆ ಫುಲ್ ಫುಲ್ Wow, okay. ಎಂಟೈರ್ ಇದು ಫುಲ್ ಟೀಮ್. ಫುಲ್ ಟೀಮ್ ಸ್ಟ್ಯಾಂಡ್ ಸ್ಟಿಲ್ ಮಾಡ್ರು. ಇವರು ಫೋನ್ ತಗೊಂಡು ಮಾತಾಡ್ತಿದ್ದಾರೆ ಆಡಿಯನ್ಸ್. ಎಂಟೈರ್ ಪರ್ಫಾರ್ಮೆನ್ಸ್ ಸುಮಾರು ಒಂದು ಮುಕ್ಕಾಲ್ ತುಂಬಿತ್ತು. Okay. ಎಂಟೈರ್ ಪರ್ಫಾರ್ಮೆನ್ಸ್ ನಡೀತಿದೆ ಅಂಡ್ ಇವರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಎಲ್ಲಾ ಆಕ್ಟರ್ಸ್ ಅವ್ರನ್ನ ನೋಡ್ತಿದ್ದಾರೆ ಓ ಮೈ ಆನ್ ಗಾಡ್. ಸ್ಟೇಜ್ ಅಲ್ಲಿ. ಅದಾದ್ಮೇಲೆ ಅವ್ರಿಗೆ ಇನ್ನೂ ರಿಯಲೈಸ್ ಆಗಿಲ್ಲ ಏನಾಗ್ತಿದೆ ಅಂತ. ಓಕೆ. ಅವರು ನಾಟಕದಲ್ಲೇ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ ಹಂಗೆ ಹಿಂಗೆ ಅನ್ಕೊಂಡು ಯಾರಿಗೂ ಏನೋ ಗೊತ್ತಾಗ್ತಿಲ್ಲ, ಆಡಿಯನ್ಸ್ಗೆ ಬೇರೆ ಆಡಿಯನ್ಸ್ಗೆ ಏನೋ ಗೊತ್ತಿಲ್ಲ. Right, ಒಂದ್ ನಿಮಿಷನೋ 1.5 ನಿಮಿಷ ಆದ್ಮೇಲೆ ಏನಾಗ್ತಿದೆ, ಯಾಕೆ ಎಲ್ಲರೂ ಅಲ್ಲಿ ನೋಡ್ತಿದ್ದಾರೆ, ಏನಾದ್ರು ಮರ್ತರ ಹಂಗೆ ಹಿಂಗೆ ಅಂತ ಎಲ್ಲರೂ ಆಡಿಯನ್ಸ್ಗೆ, ಬೇರೆ ಆಡಿಯನ್ಸ್ಗೆ ಸ್ವಲ್ಪ ಏನೋ ಇದು ಬರೋಷ್ಟೊತ್ತಿಗೆ ಅಲ್ಲಿನ ಸೀನಿಯರ್ ಆಕ್ಟರು ಯಾರು ಮಾತಾಡ್ತಿರಲ್ಲ ಅವ್ರು ಪಾಯಿಂಟ್ ಮಾಡ್ಬಿಟ್ಟು, ನೀವು ಮಾತಾಡಿ, ಎಷ್ಟು ಮಾತಾಡ್ತಿರೋ ಮಾತಾಡಿ, ನೀವು ಮಾತಾಡಿ ನಿಲ್ಸಾದ್ಮೇಲೆ ನಾವು ಕಂಟಿನ್ಯೂ ಮಾಡ್ತೀವಿ. ಓ ಮೈ ಒಂದು ಗಾಡ್. 400-500 ಜನ ಇದ್ರು. ಅವ್ರಿಗೆ ಒಂಥರ ಹೋಯ್ತು, ಆಕ್ಚುಲಿ ಎದ್ದೆ ಹೋಗ್ಬಿಟ್ರು. ಬಟ್ ದಟ್ಸ್ ಹೌ ಇಸ್ ಇಟ್ ಇಸ್. ಅಂದ್ರೆ ದ ಪರ್ಫಾರ್ಮಿಂಗ್ ಆರ್ಟ್ ಅಂಡ್ ಆರ್ಟಿಸ್ಟ್ ಅನ್ನೋದು ಇಟ್ಸ್ ಅ ವೆರಿ ಡಿಫಿಕಲ್ಟ್ ಜರ್ನಿ ಅಂಡ್ ಆಲ್ಸೋ ಡಿಫಿಕಲ್ಟ್ ಜಾಬ್. ಅಂಡ್ ಅವರಲ್ಲಿ ಅಷ್ಟು ಶ್ರದ್ಧೆ ಇರುತ್ತೆ ಅಂಡ್ ಯು ಕಾಂಟ್ ಟಚ್ ದಟ್. ನಿಜ ಹೇಳ್ಬೇಕು ಅಂದ್ರೆ ಯು ಕ್ಯಾನ್ ನೆವರ್ ಟಚ್ ದ ಪ್ಯಾಷನ್ ಆಫ್ ಎ ಲೈವ್ ಪರ್ಫಾರ್ಮಿಂಗ್ ಆರ್ಟಿಸ್ಟ್. ಇನ್ಫ್ಯಾಕ್ಟ್ ಅದಕ್ಕೆ ಆ ಬೇಸಿಕ್ ರೆಸ್ಪೆಕ್ಟ್ ಕೊಡ್ಲೇಬೇಕು. ಸೊ ಅದಾದ್ಮೇಲೆ ಕಂಟಿನ್ಯೂ ಮಾಡಿದ್ರ? ಅದಾದ್ಮೇಲೆ ಅವ್ರು ಎದ್ದೋಗ್ಬಿಟ್ರಲ್ಲ, ಎದ್ದೋದಾದ್ಮೇಲೆ ಅವರು ಅಲ್ಲಿಂದ ಅದಾದ್ಮೇಲೆ ಎಲ್ಲರೂ ತಕ್ಷಣ ಫೋನ್ ಸೈಲೆಂಟ್ ಹಾಕೊಂಡು ತಕ್ಷಣ ಸೈಲೆಂಟ್ ಆಗಿ ವಿತ್ ಇನ್ ಲೈಕ್ 1, 2, 3 ಎಂಡ್ಸ್ ಅಷ್ಟೊತ್ತಿಗೆ ದೇವರ್ ಇನ್ ಟು ಕ್ಯಾರೆಕ್ಟರ್ ಅಂಡ್ ಸ್ಟಾರ್ಟೆಡ್ ಅಂಡ್ ಕಂಟಿನ್ಯೂಡ್ ದ ಪ್ಲೇ. ಆ ಥರ ಸುಮಾರು ಅವ್ರವ್ರದ್ದೇ ಟೂಲ್ಸ್ ಇರುತ್ತೆ. ಬಟ್ ನನ್ನ ಲೈಫಲ್ಲಿ ಆ ಥರ ನೋಡಿರಲಿಲ್ಲ. ನನಗೂ ಇಟ್ ವಾಸ್ ಅ ವೆರಿ ಶಾಕಿಂಗ್ ಥಿಂಗ್ ಟು ಸೇ ಈ ಥರ ಮಾಡೋಕ್ಕಾಗತ್ತಾ ಅಂತ. ಬಟ್ ಅವ್ರು ಮಾಡಿದ್ರು, ಆ ಥರ ಮಾಡ್ತಾರಂತವ್ರು ಇವಾಗಲೂ. ನಾನು ಆಮೇಲೆ ಆ ಡೈರೆಕ್ಟರ್ನೆಲ್ಲ ಮಾತಾಡಿಸ್ದೆ. ಅವ್ರು ಸುಮಾರು ಸತಿ ಹೇಳಿದ್ರು ದಟ್ ಇಲ್ಲ, ನಾವು ಈ ಥರ ಡಿಸ್ಟರ್ಬ್ ಆದಾಗ ನಾವು ನಿಲ್ಸ್ಬಿಟ್ಟು ಅವ್ರನ್ನೇ ನೋಡ್ತೀವಿ. ಬಿಕಾಸ್ ತುಂಬಾ ಎಫರ್ಟ್ ಹಾಕಿರ್ತಾರೆ ಟು ಲರ್ನ್ ಅಂಡ್ ಪ್ರಾಕ್ಟಿಸ್. ಸೊ ನೀವ್ ಹೇಳಿ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಬಿಫೋರ್ ಯು ಕಮ್ ಆನ್ ಸ್ಟೇಜ್? ಐ ಥಿಂಕ್ ಥಿಯೇಟ್ರಿಕಲ್ ಪ್ರೊಡಕ್ಷನ್ ಇವತ್ತಿಗೆ ಇಟ್ ಟೇಕ್ಸ್ ಅಬೌಟ್ 6 months. 6 months. ಓ ಮೈ ಗಾಡ್. ಅರ್ಧ ವರ್ಷ ಆದ್ರೂ ಬೇಕೇ ಆಗತ್ತೆ ಫಾರ್ ರಿಹರ್ಸಲ್ಸ್ ಎಕ್ಸೆಟ್ರಾ. ಏನಕ್ಕೆ ಅರ್ಧ ವರ್ಷ ಬೇಕಾಗತ್ತೆ ಅಂದ್ರೆ ಲೈಕ್ ಎಲ್ಲರೂ ಬರಲ್ವಲ್ಲ. ಸಿ ನೋಡಿ, ಅದು ಏನ್ ಗೊತ್ತಾ, ಒಂದು ಬಾವಿಲಿ ಎಲ್ಲಾ ಕಪ್ಪೆಗಳನ್ನ ಹಾಕಿದಂಗೆ ರಂಗಭೂಮಿ ಅಂದ್ರೆ. ಅವರೆಲ್ಲರೂ ಆಕ್ಟರ್ಸು ಸೇರಿ ಎಲ್ಲರೂ ಅದೇ ಟೈಮಿಗೆ ಬಂದು ರಿಹರ್ಸಲ್ ಮಾಡಿ, ಬಿಕಾಸ್ ಯು ಕ್ಯಾನ್ ಡೂ, ಐ ಮೀನ್, ಅಂಡ್ ಇಟ್ಸ್ ಎ ಗ್ರೂಪ್ ಆಕ್ಟಿವಿಟಿ. ಇಟ್ಸ್ ನಾಟ್ ಲೈಕ್ ಫಿಲ್ಮ್ ವೇರ್ ನಿಮ್ ಪೋರ್ಷನ್ ಮುಗಿಸ್ಕೊಂಡು ನೀವು ಹೋಗಿ, ನಿಮ್ ಪೋರ್ಷನ್ ಮುಗಿಸ್ಕೊಂಡು ನೀವು ಹೋಗಿ ಅಂತ. ಸೊ ಎವ್ರಿ ಒನ್ ಶುಡ್ ಬಿ ದೇರ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಅಟ್ಲೀಸ್ಟ್ ಒಂದು 5 ರಿಹರ್ಸಲ್ಗಾದ್ರೂ ಬೇಕು. ಯಾಕಂದ್ರೆ ನನ್ನ ಪಕ್ಕದವ್ನು ಏನ್ ಹೇಳ್ತಾನೆ ಅಂತ ನಂಗೆ ಗೊತ್ತಿಲ್ಲ ಅಂದ್ರೆ ನಾನೇನ್ ಹೇಳಕ್. ಹಾಗಿರ್ಬೇಕಾದ್ರೆ ಸೊ ಇಟ್ಸ್ ಅ ಗ್ರೂಪ್ ಆಕ್ಟಿವಿಟಿ ಅಂಡ್ ಎಲ್ಲರೂ ಬಂದು ಮಾಡಿ ಸೇರಿ ಮಾಡೋದಕ್ಕೆ ಇಟ್ ಟೇಕ್ಸ್ ಅಬೌಟ್ 5 to 6 months. ಅಂಡ್ ದೆನ್ ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ. ರೀಡಿಂಗ್ ಇರುತ್ತೆ, ದೆನ್ ಮೂವ್ಮೆಂಟ್ಸ್ ಇರುತ್ತೆ, ದೆನ್ ಬ್ಲಾಕಿಂಗ್ ಇರುತ್ತೆ, ದೆನ್ ಡಿಸೈನ್ ಇರುತ್ತೆ, ದೆನ್ ಲೈಟ್ ಡಿಸೈನ್ ಇರುತ್ತೆ, ದೆನ್ ದೇರ್ ಇಸ್ ಮೇಕಪ್ ಟ್ರಯಲ್ಸ್, ದೆನ್ ದೇರ್ ಆರ್ ಕಾಸ್ಟ್ಯೂಮ್ ಟ್ರಯಲ್ಸ್, ಅಂಡ್ ದೆನ್ ದೇರ್ ಆರ್ ಸ್ಟೇಜ್ ರಿಹರ್ಸಲ್ಸ್, ಅಂಡ್ ದೆನ್ ಆಫ್ಟರ್ ಸ್ಟೇಜ್ ರಿಹರ್ಸಲ್ಸ್ ದೆನ್ ದ ಪ್ರೀಮಿಯರ್ ಶೋ, ದ ಪ್ರೀಮಿಯರ್ ನೈಟ್. ಪ್ರೀಮಿಯರ್ ನೈಟ್ ಆದ್ಮೇಲೆ ದೆನ್ ದ ಸಕ್ಸೆಸಿವ್ ಶೋಸ್, ಅಂಡ್ ದೆನ್ ಆ ಸಕ್ಸೆಸಿವ್ ಶೋಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್, ಇಂಪ್ರೊವೈಸೇಷನ್, ಸ್ವಲ್ಪ ಚೇಂಜಸ್ ಏನ್ ಮಾಡ್ಕೋಬೇಕು ಎಕ್ಸೆಟ್ರಾ ಆ ಥರ. ಸೊ ಇಟ್ಸ್ ಜಸ್ಟ್ ಅ ಲಾಂಗ್, ಇಟ್ಸ್ ಜಸ್ಟ್ ಅ ಪ್ರೋಸೆಸ್ ಇನ್ ಇಟ್ಸ್ ಓನ್. ಸೊ ಆಸ್ ಅ ಡೈರೆಕ್ಟರ್ ನೀವು ಯು ಹ್ಯಾವ್ ಟು ಬಿ ದೇರ್ ಅಲ್ಲ, ಫಾರ್ ಎವ್ರಿ ಸಿಂಗಲ್ ಸ್ಟೇಜ್ ಆಫ್ ದಿಸ್ ಎಂಟೈರ್ ಪ್ರಾಸೆಸ್. ನಿಮ್ಗೆ ಹೇಗೆ ಅನ್ಸುತ್ತೆ? ಐ ಥಿಂಕ್ ನಂಗೆ ತುಂಬ ಇಷ್ಟಪಟ್ಟು ಮಾಡೋದಲ್ವಾ, ಸೊ ನನಗೆ ಅಷ್ಟೊಂದು ಅದಕ್ಕೆ ಬೇಜಾರಾಗತ್ತೆ ಅಥವಾ ನಾನು ಹೋಗ್ಬೇಕಾ ಅಂತ ಅನ್ಸೋದಿಲ್ಲ. ಬಟ್ ನಂಗೆ ತುಂಬ ಓವರ್ವೆಲ್ಮಿಂಗ್ ಅನ್ಸುತ್ತೆ. ಐ ಮೀನ್, ನಾವೆಲ್ಲ IT ಇಂದ ಬಂದವರು, ಅಂಡ್ ದೆನ್ ದಿಸ್ ಇಸ್ ಅ ಪ್ರಾಕ್ಟೀಸ್ಡ್ ಆರ್ಟ್. ನಮಗೆ ವಿ ಡೋಂಟ್ ಹ್ಯಾವ್ ಫ್ರೇಮ್ ವರ್ಕ್. ಅದೊಂದು ಆಕ್ಚುಲಿ ಎನಿ ಪರ್ಸನ್ ಹೂ ಸ್ಟಡೀಸ್ ದಟ್ ಪರ್ಟಿಕ್ಯುಲರ್ ಥಿಂಗ್, ಅಂದ್ರೆ ಯಾವ್ದಾದ್ರು ಸಬ್ಜೆಕ್ಟ್ನ ಓದಿದ್ರೆ ಆ ಥಿಯರಿಟಿಕಲ್ ಫ್ರೇಮ್ ವರ್ಕ್ ಇರುತ್ತೆ, ಅದರಲ್ಲೇ ಕೆಲಸ ಮಾಡೋಕ್ಕಾಗತ್ತೆ. ಬಿಕಾಸ್ ಆ ಎಜುಕೇಶನ್ ಆ ಫ್ರೇಮ್ ವರ್ಕ್ ನ ಹೇಳ್ಕೊಟ್ಟಿರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಅ ಸಾಫ್ಟ್ವೇರ್ ಇಂಜಿನಿಯರ್, ಆ ಒಂದು ಫ್ರೇಮ್ ವರ್ಕ್ ಇರುತ್ತೆ, ವಾಟ್ ಯು ಹ್ಯಾವ್ ಸ್ಟಡಿಡ್ ಇನ್ ಇಂಜಿನಿಯರಿಂಗ್, ಆ ಫ್ರೇಮ್ ವರ್ಕ್ ಅಲ್ಲೇ ನೀವು ಮಾಡ್ತೀರಾ. ಸೇಮ್ ಜರ್ನಲಿಸಮ್,
ನಿಮ್ಮ ಮಾಸ್ ಕಮ್ಯುನಿಕೇಶನ್ ಅಥವಾ ಜರ್ನಲಿಸಮ್ ಡಿಗ್ರಿ ಆ ಫ್ರೇಮ್ ವರ್ಕ್ ಹೇಳ್ಕೊಟ್ಟಿರುತ್ತೆ, ಅದರಲ್ಲೇ ಕೆಲಸ ಮಾಡ್ತೀರಾ. ನಾವು ಫ್ರೇಮ್ ವರ್ಕ್ ಇಂದ ಆಚೆ ಬರೋರು, ಬಿಕಾಸ್ ವಿ ಹ್ಯಾವ್ ನಾಟ್ ಸ್ಟಡಿಡ್ ದಟ್ ಅಲ್ವಾ, ಸೊ ನಮಗೆ ಫ್ರೇಮ್ ವರ್ಕ್ ಇಲ್ಲ. ಸೊ ನಮಗೆ ಏನ್ ಅನ್ಸಿದ್ದು, ನಮಗೆ ಏನ್ ತೋಚಿದ್ದು ಅದೇ ಫ್ರೇಮ್ ವರ್ಕ್, ಅದೇ ಬೆಂಚ್ ಮಾರ್ಕ್. ಸೊ ಹಾಗಿರ್ಬೇಕಾದ್ರೆ ಇಟ್ಸ್ ಕ್ವೈಟ್ ಅನ್ ಎಕ್ಸೈಟಿಂಗ್ ಪ್ರೋಸೆಸ್ ಅಂತ ಅನ್ಸುತ್ತೆ ನನಗೆ. ಎವ್ರಿ ಡೇ ವಿ ಟ್ರೈ ಟು ಡೂ ಸಮಥಿಂಗ್ ನ್ಯೂ, ವಿ ಟ್ರೈ ಟು ಬ್ರೇಕ್ ಅ ರೂಲ್, ವಿ ಟ್ರೈ ಟು ಲೈಕ್ ಫಾರ್ ಎಕ್ಸಾಂಪಲ್ ಬೇಸಿಕ್ ರೂಲ್ಸ್ ಇರುತ್ತಲ್ಲ, ಥಿಯೇಟರ್ ಅಲ್ಲಿ ಬೆನ್ ತೋರಿಸಬಾರ್ದು ಅಂದ್ರೆ ನಾವು ಬೆನ್ ತೋರ್ಸ್ಕೊಂಡೇ ಮಾಡ್ತೀವಿ ಆ ಥರ. ಸೊ ಹಾಗಾಗಿ ವಿ ಟ್ರೈ ಟು ಬ್ರಿಂಗ್ ಇನ್ ಸಮ್ ಕೈಂಡ್ ಆಫ್ ನ್ಯೂನೆಸ್ ಇನ್ ಟು ದ ಎಂಟರ್ ಇದು. I think that way it is very exciting and challenging ಅಂತ ಅನ್ಸುತ್ತೆ. There is no fatigue for sure in any of these process. But I think because it's ನಾನು ಪದೇ ಅದೇ ಹೇಳ್ತೀನಿ, ಅದು ಗ್ರೂಪ್ ಆಕ್ಟಿವಿಟಿ ಆಗಿರೋದ್ರಿಂದ ಸುಮಾರು ಜನ ಇದ್ದು ಒಟ್ಟಿಗೆ ಮಾಡ್ತಿರ್ತಾರಲ್ಲ. ಇವಾಗ ನಿಮ್ಮ ಆಫೀಸಿಗೆ ನಾನು ನಡ್ಕೊಂಡ್ ಬರ್ಬೇಕಾದ್ರೆ ಅಲ್ಲಿ ಶೂಟ್ ಮಾಡ್ತಿದ್ರು, ಎಷ್ಟು ಜನ ಒಟ್ಟಿಗೆ ಸೇರ್ಕೊಂಡು ಮಾಡ್ತಿದ್ರಲ್ಲ. ಸೊ ಇಟ್ಸ್ ಫನ್. ಸೊ ದಟ್ ವೇ this is also a lot of things is fun, except the last 3-4 rehearsals where ಎಲ್ಲರೂ ಸೀರಿಯಸ್ ಆಗ್ತಾರೆ. ಬಟ್ ಅಲ್ಲಿ ತನಕ ಇಟ್ಸ್ ಲಾಟ್ ಆಫ್ ಥಿಂಗ್ಸ್ ಆರ್ ಫನ್. ನಿಜ ಹೇಳ್ಬೇಕು ಅಂದ್ರೆ. ಓಕೆ, ಇಸ್ ದೇರ್ ಎನಿ ಇನ್ಸಿಡೆಂಟ್ ಪ್ಲೇ ನಡೆಯುವಾಗ ಯಾರೊಬ್ರು ಡೈಲಾಗ್ ಮರೆತರು ಅಥವಾ ಬೇರೆ ಏನೋ ಡೈಲಾಗ್ ಹೇಳಿದ್ರು, ಹಂಗೇನಾದ್ರು ಆಗಿದ್ಯಾ? ಹಂಗ ಆದ್ರೇನೆ ನಾಟಕ ಅಂತಾರೆ. There is no show, there is no play in this world which is like 100% foul proof anta. There is no way. The live performance is all about that goof ups that happen actually. And how you cover up that goof ups is the real this one actually. Amal backstage hog matadadu ee tara aaytu exactly. And yaar cover up madidro, heng cover up madidro ಏನು. I'll tell you a very interesting incident. ನಾವು ಒಂದು ಆಡಿಟೋರಿಯಂ ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ವಿ, and ಒಳ್ಳೆ ಇಟ್ ವಾಸ್ ಅ ಸೆಂಟರ್ ಮೊನೋಲಾಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸ್ಟೇಜ್ ಮಧ್ಯ ಯು ಹ್ಯಾವ್ ಒನ್ ಸ್ಪಾಟ್ ಲೈಟ್ ಅಂಡ್ ದೆನ್ ಸುತ್ತಲೂ ಕತ್ಲೆ ಇರುತ್ತೆ. ಆ ಕ್ಯಾರೆಕ್ಟರ್ ಆ ಸ್ಪಾಟ್ ಲೈಟ್ ಅಲ್ಲಿ, ರೌಂಡ್ ಸ್ಪಾಟ್ ಲೈಟ್ ಅಲ್ಲಿ ನಿಂತಿರ್ತಾರೆ. ಅಂಡ್ ಅವರ ಒಂದು ಇಂಟರ್ನಲ್ ಏನಿದೆ, ಆಲೋಚನೆ ಏನಿದೆ, ಅದು ಡೈಲಾಗ್ ಮುಖಾಂತರ ಆಡಿಯನ್ಸ್ ಹತ್ರ ಶೇರ್ ಮಾಡ್ಕೊತಾ ಇರ್ತಾರೆ. ಇಟ್ಸ್ ಕಾಲ್ಡ್ ಎಸ್ ಎ ಮೊನೋಲಾಗ್. ಇಟ್ಸ್ ಕಾಲ್ಡ್ ಎಸ್ ಯಾತಕ್ಕೆ ಸೆಂಟರ್ ಮೊನೋಲಾಗ್ ಅಂತೀವಿ ಅಂದ್ರೆ ಅದು ಸೆಂಟರ್ ಸ್ಟೇಜ್ ಮಧ್ಯ ಆಗುವಂತ ಒಂದು ಇದು. ಜನರಲಿ ಈ ಥಿಯೇಟರ್ ಆಡಿಟೋರಿಯಮ್ಸ್ ಅಲ್ಲಿ ಬ್ಯಾಟ್ಸ್ ಅಂತಾರಲ್ಲ, ಈ ಬಾವುಲಿ, ಸೊ ಅದು ಕಾಟ ತುಂಬಾ ಇರುತ್ತೆ. ಯಾಕಂದ್ರೆ ಕತ್ಲು ಮತ್ತೆ ಇದು ತುಂಬಾ ಇರುತ್ತೆ. ಬ್ಯಾಕ್ ಸ್ಟೇಜ್ ಮತ್ತೆ ಮೇಲ್ಗಡೆ ಸುಮಾರು ಈ ಬ್ಯಾಟ್ಸ್ ಕಾಟಗಳು ಇರುತ್ತೆ. ಇಲ್ಲ, ಅದು ಆಡಿಯನ್ಸ್ ಹತ್ರ ಬರೋದಿಲ್ಲ. ಎಲ್ಲಿ ತುಂಬಾ ಕತ್ಲೆ ಪ್ಯಾಚಸ್ ಇರುತ್ತೋ ಅಲ್ಲಿರುತ್ತೆ. ಇವಾಗೆಲ್ಲ ತುಂಬಾ ಕಮ್ಮಿ ಆಗಿದೆ. ಇವಾಗೆಲ್ಲ ದೇರ್ ಆರ್ ಮಾಡರ್ನ್ ಮೆಕ್ಯಾನಿಸಮ್ಸ್ ಟು ಮೇಕ್ ದೆಮ್ ಸ್ಟೇ ಅವೇ. ಬಟ್ ಅವಾಗ ಅಷ್ಟೊಂದು ಇರ್ಲಿಲ್ಲ. ನಾನು ಹೇಳ್ತಿರೋ 2009-10 ಆ ಕಾಲದಲ್ಲಿ ಆ ಕ್ಯಾರೆಕ್ಟರ್ ನಮ್ಮ ಆಕ್ಟರ್ ಪರ್ಫಾರ್ಮ್ ಮಾಡ್ತಿದ್ರು. ಬಾಹುಲಿ ಈ ಲೈಟ್ ಮೇಲೆ ಲೈಟ್ ಇರುತ್ತಲ್ಲ, ಆ ಲೈಟ್ ಟಚ್ ಆಗಿ ಶಾಕ್ ಹೊಡೆದು ರಪ್ ಅಂತ ಸತ್ತು ಆಕ್ಟರ್ ಪಕ್ಕ ಬಿತ್ತು. ಲೈವ್ ಪರ್ಫಾರ್ಮೆನ್ಸ್ ಆಗ್ತಿದೆ. ಅದು ಸೆಂಟ್ರಲ್ ಸ್ಟೇಜ್ ಸ್ಪಾಟ್ ಪಕ್ಕ ಟಪ್ ಅಂತ ಬಿತ್ತು. ಆಕ್ಟರ್ ಅವ್ರು ತುಂಬಾ ಒಂದು ಇನ್ವಾಲ್ವ್ ಆಗಿ ಯಾವ್ದೊಂದು ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ, ನಿಂತಿರ್ಬೇಕಾದ್ರೆ ಟಪ್ ಅಂತ ಇಲ್ಲಿ ಕೆಳಗಡೆ ಬಿತ್ತು. ನಾವು ಆಸ್ ಅನ್ ಆಕ್ಟರ್ ಸ್ವಲ್ಪ ಭಯ ಆದ್ರೂ ಆಗತ್ತಲ್ಲ, ಯಾಕಂದ್ರೆ ಭುಜದ ಮೇಲೆ ಬಿದ್ದಿರ್ಬೋದಾಯ್ತು. ಅಂಡ್ ಇಟ್ಸ್ ಸಮ್ ಕೈಂಡ್ ಆಫ್ ಅನಿಮಲ್, ಇಟ್ಸ್ ಅ ಬರ್ಡ್ ಅನಿಮಲ್, ಏನ್ ಕರೀತೀವಿ ಅದು ಸತ್ತಿದ್ಯಾ ಬದುಕಿದ್ಯಾನೋ ಗೊತ್ತಾಗಲ್ಲ. ಎಕ್ಸಾಕ್ಟ್ಲಿ. ಅದಕ್ಕೆ ಕರೆಂಟ್ ಹೊಡೆದು ಬಿತ್ತು ಟಪ್ ಅಂತ. ಏನೋ ದ ಆಕ್ಟರ್ ವೆರಿ ಭಯ ಆಯ್ತು. ಭಯ ಆಬ್ವಿಯಸ್ಲಿ ಆಗೇ ಆಗತ್ತೆ, ಹ್ಯೂಮನ್ ನೇಚರ್. ಭಯ ಗೊತ್ತಾಯ್ತು, ಬಟ್ ಯು ಹ್ಯಾವ್ ಟು ಕಂಟಿನ್ಯೂ ಅಲ್ವಾ. ಅದು ಸತ್ತು ಒಂದ್ ಕ್ಷಣಕ್ಕೆ ಗೊತ್ತಾಗಿದೆ ಅದು ಸತ್ತಿದೆ ಅಂತ. ಅದನ್ನ ನೋಡಿ ನನ್ನ ಜೀವನನೂ ಈ ಬಾಹುಲಿತ ಅಂತ ಇಂಪ್ರೂವೈಸ್ಡ್ ಆಕ್ಚುಲಿ. ಅಂಡ್ ಇಟ್ ವಾಸ್ ಅ ವೆರಿ ಇನ್ಸ್ಟಂಟೇನಿಯಸ್ ಇಂಪ್ರೂವೈಸೇಷನ್. ಅಲ್ಲ ಕೂತಿರೋ ಎಲ್ಲ ಆಡಿಯನ್ಸ್ಗೂ 1 ನಿಮಿಷಕ್ಕೆ ನಾವೇ ಏನಾದ್ರು ಹಾಕತ್ವ ಮೇಲ್ಗಡೆಯಿಂದ ಅಂತ ಅವರು ಪ್ರಶ್ನೆ ಮಾಡಿ ಕೇಳಿದ್ರು. ಬಟ್ ಆಕ್ಚುಲಿ ಸುಮಾರು ಜನಕ್ಕೆ ಹೂ ಅಂತ ಹೇಳ್ಬಿಟ್ವಿ ನಾವು. ಬಟ್ ದ ಥಿಂಗ್ ಇಸ್ ದಟ್ ಇಸ್ ಹೌ ಇಟ್ ಈಸ್. ಅಂದ್ರೆ ಥಿಯೇಟರ್ ಅಲ್ಲಿ ಅಷ್ಟೊಂದು ಯು ಹ್ಯಾವ್ ಟು ಹ್ಯಾವ್ ಆಲ್ ದೀಸ್ ಗೂಫ್ ಅಪ್ಸ್. ಇಲ್ಲ ಅಂದ್ರೆ ಇಟ್ಸ್ ನಾಟ್ ಕಾಲ್ಡ್ ಎಸ್ ಅ ಲೈವ್ ಪರ್ಫಾರ್ಮೆನ್ಸ್. ಇಲ್ಲಾಂದ್ರೆ ಇಟ್ಸ್ ಆಲ್ವೇಸ್ ಬೆಟರ್ ಟು ಶೂಟ್ ಅಂಡ್ ಪ್ರೊಜೆಕ್ಟ್ ಇಟ್. ಆಲ್ಸೋ ಯಾವಾಗ್ಲೂ ಯು ಹ್ಯಾವ್ ಟು ಬಿ ಅವೇರ್ ಆಫ್ ವಾಟ್ಸ್ ಹ್ಯಾಪನಿಂಗ್, ಸೊ ದಟ್ ಕರೆಕ್ಟ್ ಯು ನೋ ನಮ್ ಲರ್ನಿಂಗ್ ಪ್ರೊಸೆಸ್ ಅಲ್ಲೇ ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ನಮ್ಮ ಥಿಯೇಟರ್ ಟ್ರೈನಿಂಗ್ ಅಲ್ಲಿ. ಪ್ರೆಸೆನ್ಸ್ ಆಫ್ ಮೈಂಡ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಹಾಗಾಗಿ ಸುಮಾರು ನಮ್ಮ ಸುತ್ತಲೂ ಏನ್ ನಡೀತಿದೆ ಅನ್ನೋದು ಅಷ್ಟು ಜನ ಆಕ್ಟರ್ಸ್ಗೆ ಗೊತ್ತಿರುತ್ತೆ, ನಿಜ ಹೇಳ್ಬೇಕು ಅಂದ್ರೆ. ಸೊ ಓಕೆ, ಸೊ ನೀವು ಆಸ್ ಅ ಡೈರೆಕ್ಟರ್ ಆಕ್ಟರ್ಸ್ ನ ಚೂಸ್ ಮಾಡುವಾಗ ಹೇಗೆ, ಹೌ ಡು ಯು ಡೂ ಇಟ್? ಆಕ್ಚುಲಿ ಸುಮಾರು ಜನ ಬೇರೆ ದೊಡ್ಡ ದೊಡ್ಡ ಪ್ರೊಸೀಜರ್ಸ್ ಅಂತ ಹೇಳ್ತಾರೆ. ಬಟ್
ನನ್ನ ಪ್ರಕಾರ ಇಂಟ್ಯೂಷನ್ ಅಷ್ಟೇ. ಅಂದ್ರೆ Okay. ಇಂಥವ್ರು ಈ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಆಡಿಷನ್ಸ್ ಇರುತ್ತಾ? ಇರುತ್ತೆ. ಇಂಟರ್ನಲ್ ಆಡಿಷನ್ಸ್ ಇರುತ್ತೆ. Okay. ಇಂಟರ್ನಲ್ ಆಡಿಷನ್ಸ್ ಒಂದು ಮಟ್ಟಕ್ಕೆ ಮಾತ್ರ ಮಾಡ್ತೀವಿ. ಅದಾದ್ಮೇಲೆ ನಾವು ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಡೈರೆಕ್ಟರ್ಸ್ ಇಂಟ್ಯೂಷನ್ ಅಂತ. ಅದು ಸಿನಿಮಾಕ್ಕೂ ಸೇಮು, Apply ಆಗುತ್ತೆ, ಥಿಯೇಟರ್ಗೂ ಸೇಮು. ದಟ್ ಈ ನಾನು ಬರ್ದಂತ ಅಥವಾ ಸೃಷ್ಟಿ ಮಾಡಿರೋಂತ ಪಾತ್ರ ಈ ಮುಖ ಮಾಡಿದ್ರೆ ಹೇಗಿರುತ್ತೆ. ರೈಟ್, ಬಿಕಾಸ್ ಅದ್ ಬರೆಯುವಾಗ ಏನೋ ಒಂದು ಯೋಚನೆ ಮಾಡ್ಕೊಂಡು ಬರ್ದಿರ್ತೀರಾ. ಸೊ ಆ ಯೋಚನೆಗೆ ಮ್ಯಾಚ್ ಆಗಿದ ತಕ್ಷಣ ನಿಜ ಹೇಳ್ಬೇಕು ಅಂದ್ರೆ ಆ ಪರ್ಫಾರ್ಮರ್ ಅಷ್ಟು ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೂ ಓಕೆ, ಇಫ್ ನಿಮ್ಮ ಆಲೋಚನೆಗೆ ಅವರು ಸೂಟ್ ಆಗ್ತಾರೆ ಅಂದ್ರೆ ಯು ವಿಲ್ ಸ್ಟಾರ್ಟ್ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ತಾ ಯು ವಿಲ್ ಮೇಕ್ ಶೋರ್ ದಟ್ ಪರ್ಫಾರ್ಮರ್ ಆಕ್ಚುಲಿ ಪರ್ಫಾರ್ಮ್ಸ್ ದಟ್ ಪ್ಲೇ. ರೈಟ್. ಒಂದು 50% ಇಟ್ಸ್ ಆಡಿಷನ್ ಅಂಡ್ 50% ಇಸ್ ಇಂಟ್ಯೂಷನ್ Okay. ನನ್ನ ಪ್ರಕಾರ. ಸೊ ನೀವ್ ಹೇಳ್ದಂಗೆ ನಾವು ಬರೀತಾ ನಾವ್ ಏನ್ ಯೋಚನೆ ಮಾಡಿರ್ತೀವೋ, ಏನ್ ನಮ್ಮ ಕಲ್ಪನೆಗೆ ಏನ್ ಬಂದಿರತ್ತೋ, ಸೊ ಅದನ್ನ ಎಷ್ಟು ಮ್ಯಾಚ್ ಆಗತ್ತೆ ಅಂಡ್ ನಾವ್ ಎಷ್ಟು ಅದನ್ನ ಹೊಂದಾಣಿಕೆ ಮಾಡ್ಕೋಬಹುದು ಅಂತ ಕ್ಯಾಲ್ಕುಲೇಷನ್ ಮಾಡಿ ವಿ ಟೇಕ್ ಇಟ್. ಅದು ಬಿಟ್ರೆ ದರ್ ಆರ್ ಆಲ್ಸೋ ಅದರ್ ಥಿಂಗ್ಸ್ ಲೈಕ್ ಅವೈಲಬಿಲಿಟಿ, ಅದು ಇದು ಅಂಡ್ ಆಲ್ ದೋಸ್ ಪ್ಯಾರಾಮೀಟರ್ಸ್. ಯಾಕಂದ್ರೆ ಮ್ಯಾಚ್ ಆಗಿದ ಕೂಡಲೇ ಅವೈಲಬಿಲಿಟಿನೂ ಇರಬೇಕಲ್ಲ ಟು ಆಕ್ಚುಲಿ ಒನ್ ಬಿ ಪಾರ್ಟ್ ಆಫ್ ದ ಥಿಂಗ್. ಸೊ ಆ ಥರ ವಿ ಜಸ್ಟ್ ಇಟ್ಸ್ ಅ ಪರ್ಮಿಟೇಷನ್ ಕಾಂಬಿನೇಷನ್. ಓಕೆ. ಸೊ ನಾವು ಈ ಶೋ ಶುರು ಮಾಡೋ ಮುಂಚೆ ಮಾತಾಡುವಾಗ ನೀವು ಹೇಳಿದ್ರಿ ರೇಡಿಯೋ ಪ್ಲೇಸ್ ಮಾಡ್ತಾ ಇದ್ರಿ ಅಂತ. ಕೆನ್ ಯು ಟೆಲ್ ಅಬೌಟ್ ದಟ್? ಹೇಗೆ ನಡೀತಿತ್ತು? ನಾವು ಸಾಕಷ್ಟು ರೇಡಿಯೋ ಪ್ಲೇಸ್ ಮಾಡ್ತಿದ್ವಿ. ವಿಚ್ ಇಸ್ ನಿಜ ಹೇಳಬೇಕು ಅಂದರೆ ನಾನು ಡೈರೆಕ್ಟರ್ ಆಗೋಕ್ಕಿಂತ ಮುಂಚೆ ಮೂಲತಃ ನಾನು ಈ ಫೀಲ್ಡಿಗೆ ಬಂದಿದ್ದು ಬರೀಬೇಕು ಅಂತ. ಐ ವಾಸ್ ಆಲ್ವೇಸ್ ಇಂಟ್ರೆಸ್ಟೆಡ್ ಇನ್ ರೈಟಿಂಗ್. ಸೊ ಬರಹಗಾರನಾಗಿ ನಾನು ಬೆಳಿಬೇಕು ಮತ್ತೆ ಬರೀಬೇಕು ಅಂತ ಬಂದಿದ್ದು. ಸೊ ಹಾಗಾಗಿ ಬರೆಯುವಂಥ ಸಾಕಷ್ಟು ನಾಟಕಗಳು ಅಥವಾ ಅದು ಈವನ್ ಸಿನಿಮಾಗಳಾಗಲಿ ತುಂಬ ಟೆಕ್ಸ್ಚುಯಲ್ ಅಂತ ಸುಮಾರು ಜನ ನನಗೆ ಬೈತಾರೆ. ಅಂದ್ರೆ ಸಾಕಷ್ಟು ತುಂಬಾ ಟೆಕ್ಸ್ಟ್ ಇರುತ್ತೆ, ತುಂಬಾ ನರೇಟಿವ್ ಸ್ಟೈಲ್ ಇರುತ್ತೆ ಅಂತ, ಆಕ್ಷನ್ಸ್ ಕಮ್ಮಿ ಇರುತ್ತೆ ಅಂತ. ಡೈಲಾಗ್ ಬೇಸ್ಡ್, ಡೈಲಾಗ್ ಬೇಸ್, ತುಂಬಾ ಡೈಲಾಗ್ಸ್ ಇರುತ್ತೆ, ತುಂಬಾ ಮಾತುಕತೆ ಇರುತ್ತೆ, ತುಂಬಾ ಮೌನಗಳಿರುತ್ತೆ, ಹಾಗೆ ಹೀಗೆ ಅಂತ. ಈ ಒಂದು ನಾಟಕನ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಆಕ್ಚುಲಿ ಒಂದು ಪ್ರೈವೇಟ್ ರೇಡಿಯೋ ಚಾನಲ್ ಅದನ್ನ ಓದಿ ಅವ್ರು ಹೇಳಿದ್ರು ದಟ್ ಇಟ್ ಕ್ಯಾನ್ ಬಿ ಅ ವೆರಿ ಗುಡ್ ರೇಡಿಯೋ ನಾಟಕ ಅಂತ. ಯಾಕಂದ್ರೆ ಇವರು ಆಲ್ ಇಂಡಿಯಾ ರೇಡಿಯೋ ಮತ್ತೆ ಹಳೆ ರೇಡಿಯೋ ಚಾನೆಲ್ಸ್ ಗಳಲ್ಲಿ ಹಿರಣ್ಯವರು ಮತ್ತೆ ತುಂಬಾ ಲೆಜೆಂಡ್ಸ್ ರೇಡಿಯೋ ನಾಟಕಗಳು ಮಾಡ್ತಿದ್ರು. ಅವಾಗ ಟಿವಿ ಬರಕ್ಕಿಂತ ಮುಂಚೆ ಆ ರೇಡಿಯೋ ನಾಟಕಗಳು ಕಾನ್ಸೆಪ್ಟ್ ನಿಂತೋಗಿತ್ತು. ಎಸ್ ಮೂರ್ತಿ ಅವ್ರು ಮಾಡ್ತಿದ್ರು ಆ ರೇಡಿಯೋ ನಾಟಕ ಕಾನ್ಸೆಪ್ಟ್ ನಿಂತೋಗಿತ್ತು. ಅಂಡ್ ಇವರು ದೇ ವಾಂಟೆಡ್ ಟು ರಿವೈವ್ ದಟ್ ರೇಡಿಯೋ ನಾಟಕ. ಸೊ ಇವತ್ತು ನಾವೇನ್ ಪಾಡ್ಕಾಸ್ಟ್ ಅಂತೀವೋ ಅದು ಆ ಕಾಲಕ್ಕೆ ರೇಡಿಯೋ ನಾಟಕ ಆಗಿತ್ತು ಆಕ್ಚುಲಿ. ಸೊ ಹಾಗಾಗಿ ಈ ರೇಡಿಯೋ ನಾಟಕನ ರಿವೈವ್ ಮಾಡೋಣ ಅಂದ್ಬಿಟ್ಟು ನಾನು ಬರ್ದಿದ್ದು ಒಂದು ನಾಟಕನ ನಾವು ಸುಮಾರು ಆ ನಾಟಕನ ಎಪಿಸೋಡ್ಸ್ ಆಗಿ ಸುಮಾರು ಒಂದು 3-4 ತಿಂಗಳು ರೇಡಿಯೋ ನಾಟಕನಾಗಿ ನಾವು ಪರ್ಫಾರ್ಮ್ ಮಾಡಿದ್ವಿ. ವಿ ಗಾಟ್ ಅ ವೆರಿ ಗುಡ್ ರೆಸ್ಪಾನ್ಸ್. ಇನ್ಫ್ಯಾಕ್ಟ್ ಅದು ಐ ಥಿಂಕ್ Magri Days anta, it was again a political satire. So and people loved it because there was a lot of text and lot of dialogues. And it was ತುಂಬಾ ಸೂಟ್ ಆಗಿತ್ತದು ಆ ನಾಟಕ. ಯಾಕಂದ್ರೆ ಆಕ್ಚುಲಿ ಅದು ಅವಾಗ್ಲೇನೆ ನಾವು ಐ ಆಮ್ ಟಾಕಿಂಗ್ ಅಬೌಟ್ 2000 ಐ ಥಿಂಕ್ 11 and 12 ಅವಾಗ್ಲೇನೆ ಈ ರೇಡಿಯೋದಲ್ಲಿ ವೆಬ್ ಸೀರೀಸ್ ತರ ಇದನ್ನ ಮಾಡಿದ್ವಿ. ಲೈಕ್ ಎವ್ರಿ ಫ್ರೈಡೇ ಸಾಯಂಕಾಲ ಬರೋದು ಅಂಡ್ we used to have next episode next Friday athara. I'm not gonna divide ಮಾಡಿ it was about 7 or 8 episodes. It gave us a lot of good feedback and ತುಂಬಾ ಜನಕ್ಕೆ ಇಷ್ಟ ಆಗಿತ್ತು. And of course ನಾವು ರೆಕಾರ್ಡ್ ಮಾಡ್ತಾ ಒಟ್ಟಿಗೆ ಮಾಡಿದ್ವಿ and then it was distributed in a different way, but it was a very unique concept. ಅದಾದ್ಮೇಲೆ ನಮಗೆ ತುಂಬಾ ಈ ತರ ರೇಡಿಯೋ ನಾಟಕ ಮಾಡಬೇಕು ಅಂತ ತುಂಬಾ ಬೇರೆ ಕಡೆಯಿಂದ ಆಫರ್ಸ್ ಬಂತು. ನಾವೇ ಮಾಡೋಕ್ಕಾಗಲಿಲ್ಲ ಆಕ್ಚುಲಿ. ಯಾಕಂದ್ರೆ ತಿರ್ಗಾ ಅಷ್ಟು ಟೆಕ್ಸ್ಚುಯಲ್ ಬರಿಬೇಕಲ್ಲ. ಯಾಕಂದ್ರೆ ಆಕ್ಷನ್ಸ್ ನಾವು ಆಗ ನೋಡೋದಕ್ಕೆ ಆಗ್ತಿರ್ಲಿಲ್ವಲ್ಲ. ಸೊ ಹಾಗಾಗಿ ನಾವು ಅಷ್ಟೊಂದೇನು ಮಾಡಲಿಲ್ಲ. ಬಟ್ ಐ ಥಿಂಕ್ ದಿಸ್ ವಾಸ್ ಒನ್ ಆಫ್ ದ ಎಫರ್ಟ್. ನಾವು ಮಾಡಿದ್ದು ರೇಡಿಯೋ ನಾಟಕನ ರಿವೈವ್ ಮಾಡಬೇಕು ಅಂತ. ನಂಗೆ ಇವಾಗಲೂ ತುಂಬ ಆಸೆ ಇದೆ ದಟ್ ನಾವು ಈ ರೇಡಿಯೋ ನಾಟಕನ ರಿವೈವ್ ಮಾಡಬೇಕು ಅಂತ. ಇಫ್ ನಾಟ್ ಯು ಕಾಲ್ ಇಟ್ ಆಸ್ ರೇಡಿಯೋ ನಾಟಕ, ಇವತ್ತಿಗೆ ಪಾಡ್ಕಾಸ್ಟ್ ಅನ್ಬೋದು. ಬಟ್ ಇವಾಗ ತುಂಬ ಬಂದಿದೆ, ಯು ಆಲ್ಸೋ ನೋ. ಬಟ್ ಸ್ಟೋರೀಸ್ ಥ್ರೂ ಜಸ್ಟ್ ವಾಯ್ಸ್ ಅಂಡ್ ಸೌಂಡ್ ಡಿಸೈನ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟು ಮೀ, ನಿಜ ಹೇಳ್ಬೇಕು ಅಂದ್ರೆ. ಅದನ್ನ ಅವ್ರನ್ನ ಹೇಗೆ ಸೆಲೆಕ್ಟ್ ಮಾಡ್ತಿದ್ರಿ? ಆರ್ಟಿಸ್ಟ್ನ ವಾಯ್ಸ್ ಬೇಸ್ಡ್ ಮಾಡ್ತಿದ್ದ ಹೇಗೆ? ಇಲ್ಲ, ಇದು ಒರಿಜಿನಲ್ ಕಾಸ್ಟೇ ಮಾಡಿದ್ರು ಅವ್ರು. ವೆರಿ ಲಕ್ಕಿಲಿ ಎಲ್ಲರಿಗೂ ಒಳ್ಳೆ ವಾಯ್ಸ್ ಇತ್ತು. ಸೊ ಹಾಗಾಗಿ ಅಲ್ಲಿ ಆ ನಾಟಕ ಏನ್ ಮಾಡಿದ್ರು ಅಂದ್ರೆ ಲೈವ್ ನಾಟಕ ಏನ್ ಮಾಡ್ತಿದ್ರು ಅದು ಅವರೇ ಇದನ್ನು ರೆಕಾರ್ಡ್ ಮಾಡಿದ್ರು. ಸೊ ಹಾಗಾಗಿ ನಾವೇನು ಈ ತೀರಾ ವಾಯ್ಸ್ ಚೆನ್ನಾಗಿರೋರು ಅವ್ರು ಬೇಕು ಅಂತ ಏನು ಸೆಲೆಕ್ಟ್ ಮಾಡಿರ್ಲಿಲ್ಲ. ಆ ನಾಟಕದಲ್ಲಿ ಆಕ್ಚುಲಿ ಯಾರ್ಯಾರು ನಾಟಕ ಮಾಡಿದ್ರು ಮೆಜಾರಿಟಿ ಆಫ್ ದೆಮ್ ಆರ್ ಇವತ್ತಿಗೆ ದೇ ಆರ್ ಆಲ್ ವರ್ಕಿಂಗ್ ಫುಲ್ ಟೈಮ್.
ಹಾ ಸೊ ಹಾಗೆ ಅವರು ಪ್ರೊಫೆಷನ್ ಇದನ್ನೇ ತಗೋಬೇಕು ಅಂತ ಅವತ್ತಿಗೇನೆ ಅವ್ರ ಮೈಂಡಲ್ಲಿ ಇತ್ತು. ಸೊ ಹಾಗಾಗಿ ಅವ್ರ ಪ್ರಿಪ್ರೇಷನ್ಸ್ ಎಲ್ಲ ಶುರು ಮಾಡಿದ್ರು, ಯಾವತ್ತಾದ್ರೂ ಒಂದಿನ ನಾನು ಈ ಫೀಲ್ಡಿಗೆ ಬರ್ತೀನಿ ಅಂತ. ಸೊ ಹಾಗಾಗಿ ವಾಯ್ಸು ಗೀಸು ಎಲ್ಲ ಚೆನ್ನಾಗಿತ್ತು. ಸೊ ನೀವು ಬರೆಯೋದಲ್ಲೆಲ್ಲ ಆಕ್ಟ್ ಕೂಡ ಮಾಡ್ತೀರಾ? ಇಲ್ಲ, ನಾನು ಆಕ್ಟ್ ಮಾಡೋದಿಲ್ಲ, ನಾನು ಯಾವತ್ತೂ ಮಾಡೇ ಇಲ್ಲ. ಈಗ ಇತ್ತೀಚೆಗೆ ನಾನು ಬರ್ದಂಥ 2-3 ಸಿನಿಮಾದಲ್ಲಿ ಡೈರೆಕ್ಟರ್ಸು ತುಂಬಾ ಅಂದ್ರೆ ನಾನು ಕ್ಯಾರೆಕ್ಟರ್ಸ್ 1-2-3 ಕ್ಯಾರೆಕ್ಟರ್ಸ್ ಕ್ರಿಯೇಟ್ ಮಾಡಿದಾಗ ಅವ್ರಿಗೆ ನೀನ್ ಯಾಕಾದ್ರೂ ಮಾಡಿದೆ ಈ ಕ್ಯಾರೆಕ್ಟರ್ಸ್, ನೀನೇ ಮಾಡು ಅಂತ ಬೈಕೊಂಡು ನನ್ನ ಕೈಲಿ ಮಾಡಿಸಿದ್ರೆ ಹೊರತು ನಾನು ನಂಗೆ ಮೂಲತಃ ನಟನೆ ಅನ್ನೋದು ಅಷ್ಟೊಂದು ನಾನು ಮಾಡೋದಿಲ್ಲ, ಇಷ್ಟ ಇಲ್ಲ ಅಂತಲ್ಲ. ಬಟ್ I believe more as a backstage person. ನಾನು ನನ್ನ ಶೋ ಅಲ್ಲಿ ಸ್ಟೇಜ್ ಮೇಲೆ ಕೂಡ ಹೋಗೋದಿಲ್ಲ, ಸ್ಟೇಜ್ ಶೋ ಆದ್ಮೇಲೆ. ಸೊ ಹೌದಾ? ಸೊ ಅಂದ್ರೆ ಏನ್ ಕ್ಯಾಮ್ರಾ ಶಯ ಅಥವಾ ಹೇಗೆ? ಇಟ್ಸ್ ನಾಟ್ ಅಬೌಟ್ ಶೈ. ಅದಕ್ಕೊಂದು ವೆರಿ ಇಂಟ್ರೆಸ್ಟಿಂಗ್ ಕಥೆ ಇದೆ. ಅದು ಅಂದ್ರೆ ನಾನು ನನ್ನ ವೈಫ್ನ ಮೀಟ್ ಮಾಡಿದ್ದು ರಂಗಭೂಮಿಲಿ. ಸೊ ಅವಳು ಶಿ ವಾಸ್ ಅನ್ ಆಕ್ಟರ್ ಇನ್ ಮೈ ಥಿಯೇಟರ್ ಗ್ರೂಪ್. ನಾವು ಇಬ್ರು ಒಟ್ಟಿಗೆ ರಂಗಭೂಮಿ ಮಾಡ್ತಿರ್ಬೇಕಾದ್ರೆ ನಾನು ಒಂದು ಸ್ಟಾರ್ಟಿಂಗಲ್ಲಿ ಬಂದು ಈ ಕ್ಯಾರೆಕ್ಟರ್ ಯಾರ್ಯಾರು ಪಾತ್ರ ಮಾಡ್ತಿದ್ರು ಅವ್ರದ್ದೆಲ್ಲ ಇಂಟ್ರೊಡಕ್ಷನ್ನು ನಾನು ಮಾಡ್ತಿದ್ದೆ. ಹೆಸರುಗಳನ್ನ ತುಂಬಾ ತಪ್ಪಾಗಿ ಹೇಳ್ತಿದ್ದೆ. ಅಂದ್ರೆ ರಮೇಶ್ಗೆ ಗಣೇಶ್ ಅಂತಿದ್ದೆ, ಅಲ್ಲ ತುಂಬಾ ರ್ಯಾಡಿಕಲಿ ತಪ್ಪು ಹೇಳ್ತಿದ್ದೆ ಹೆಸರುಗಳು. ಅಂದ್ರೆ ರೈಮಿಂಗ್ ತರನೂ ಇರ್ಲಿಲ್ಲ. ಆ ತಪ್ಪು ನೋಡಿ 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 ಅದು ಏನಾಗೋದು ಅಂದ್ರೆ ಪಾಪ ಇವರೆಲ್ಲ ಇರ್ತಿದ್ರಲ್ಲ ಆಕ್ಟರ್ಸ್ ಎಲ್ಲ, ಅವ್ರವ್ರು ಬೇಜಾರ್ ಪಡ್ಕೊಂಡು ಹೊಟ್ಟೋಗ್ಬಿಡೋರು. ಅವರೆಲ್ಲ ಲೈಕ್ ಇವನ್ ಬರೀ ತಪ್ಪು ಹೇಳ್ತಾನೆ ಹೆಸರು ಹಂಗೆ ಹಿಂಗೆ ಅಂತ. ಅವ್ರಿಗೆ ಏನೋ ಅವ್ರ ಆಕ್ಟರ್ಸ್ ಮತ್ತೆ ಸಾರಿ ಅವ್ರ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರಲ್ಲ ಶೋ ನೋಡೋದಕ್ಕೆ, ಫ್ರೆಂಡ್ಸ್. ಸೊ ಅವ್ರ ಹೆಸರು ತಪ್ಪು ಹೇಳಿದ್ರೆ ಇದು ಅಂತ. ಸೊ ಆ ಒಂದಿನ ಅವಳು ಬಂದು ತುಂಬಾ ಬೈದ್ಲು ದಟ್ ನಿನ್ಗೆ ಒಂದು ಹೆಸರು ಹೇಳಕ್ಕೂ ಬರೋದಿಲ್ಲ, ಯು ಶುಡ್ ಸ್ಟಾಪ್ ಡೂಯಿಂಗ್ ದಿಸ್. ಅವಾಗ ಗರ್ಲ್ ಫ್ರೆಂಡ್ ಆಗಿದ್ದು, ಯು ಶುಡ್ ಸ್ಟಾಪ್ ಡೂಯಿಂಗ್ ದಿಸ್ ಅಂತ. That was the last day you stepped on I thought it was very logical to do that. In fact, I should either do it properly or should not do it. Then I decided that I should not do it. ಅದಾದ್ಮೇಲೆ ಯು ನೋ ವಾಟ್, ಸಮಥಿಂಗ್ ಇಂಟ್ರೆಸ್ಟಿಂಗ್ ಕೇಮ್. ಅವ್ರ ಹೆಸರನ್ನು ತಪ್ಪು ಹೇಳಿದ್ರಾ ಬೈ ನಿಜ? ಇಲ್ಲ, ಅವ್ರ ಹೆಸರು that is something that I can't afford to. ಇಲ್ಲಾಂದ್ರೆ ಇವತ್ತಿಗೂ ನನ್ನ ಹೆಸರು ಅವತ್ತು ತಪ್ಪು ಹೇಳಿದ್ದೆ ಅಂತ. So but that led to something interesting, which ನಮ್ಮ ಬೆಂಗಳೂರು ಥಿಯೇಟರ್ ಅಲ್ಲಿ ನಾವು I can say that we kind of discovered or innovated, that we came up with innovative methods of introducing cast. Okay. ಯಾರು ಬಂದು ಅನೌನ್ಸ್ ಮಾಡೋದಿಲ್ಲ, they will not bow, ಆ ಥರ ಏನೂ ಇರೋದಿಲ್ಲ. ನಾಟಕದ ಎಲಿಮೆಂಟ್ಸ್ ಅಲ್ಲಿ ಅಥವಾ ರಂಗಭೂಮಿ ಎಲಿಮೆಂಟ್ಸ್ ಅಲ್ಲೇ ಕೆಲವೊಂದು ಎಲಿಮೆಂಟ್ಸ್ನ ತಗೊಂಡು ವಿ ಫೈಂಡ್ ಅ ವೇ ಟು ಇಂಟ್ರಡ್ಯೂಸ್ ದ ಕಾಸ್ಟ್. ಲೈಕ್ ಎಲ್ಲಿಂದನೋ ಬೋರ್ಡ್ ಬರುತ್ತೆ, ಅವ್ರ ಹೆಸರು ಬರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಸೇ ಆ ಕಾಸ್ಟ್ ಇಂಟ್ರಡಕ್ಷನ್ದೇ ಒಂದು ಚಿಕ್ಕ ನಾಟಕ ಆಗುತ್ತೆ. ಸೊ ಅಥವಾ ಸೇ ಫಾರ್ ಎಕ್ಸಾಂಪಲ್ ನನಗೆ ಕೆಲವೊಂದು ಎಕ್ಸ್ಪ್ಲೇನ್ ಮಾಡೋಕ್ಕೂ ಕಷ್ಟ. ಇಲ್ಲ ಕ್ಯಾಟ್ವೇ ಅಂತ ಇರುತ್ತೆ ಆಡಿಟೋರಿಯಂ ಮೇಲ್ಗಡೆ. ಸೊ ಕ್ಯಾಟ್ವೇ ಇಂದ ಏನೋ ವಿ ಡ್ರಾಪ್ ಸಮಥಿಂಗ್ ವಿಚ್ ಓಪನ್ಸ್ ಅಪ್ ಅಂಡ್ ರಿವೀಲ್ಸ್ ದ ಕಾಸ್ಟ್ ನೇಮ್ಸ್. ಸೊ ಪ್ರತಿಯೊಂದು ನಾಟಕಕ್ಕೂ ವಿ ಕಮ್ ಅಪ್ ವಿತ್ ಸಮಥಿಂಗ್ ಯುನೀಕ್ ವೇ ವಿ ಕ್ಯಾನ್ ಆಕ್ಚುಲಿ. ಸೊ ಈಗ ಇದು ನಿಮ್ಮ ಐಡಿಯಾನಾ? Yeah, after I avoided myself going on stage, ಏನಾದ್ರು ಬೇಕಲ್ಲ ಟು ಇಂಟ್ರಡ್ಯೂಸ್ ದ ಆಕ್ಟರ್ಸ್. ನಾವು ಒಂದು ನಾಟಕ ಮಾಡಿದ್ವಿ ಕುರ್ಚಿಗಳು ಅಂತ. ಅಂದ್ರೆ ಆ ನಾಟಕದ ಪೂರ್ತಿ ಕುರ್ಚಿಗಳಿರುತ್ತೆ, ಬಿಕಾಸ್ ಆಸ್ ದ ನೇಮ್ ಸಜೆಸ್ಟ್ ಸುಮಾರು ಒಂದು 9 ಕುರ್ಚಿಗಳು ಇರುತ್ತೆ. ಆ್ಯಂಡ್ ಲೈಕ್ ಜಸ್ಟ್ ಟು ಗಿವ್ ಅನ್ ಎಕ್ಸಾಂಪಲ್, ಹೆಂಗೆ ಮಾಡಿದ್ರೆ ನಾಟಕ ಮುಗಿಯುತ್ತೆ, ಆ ಕುರ್ಚಿಗಳನ್ನ ಉಲ್ಟಾ ಮಾಡಿದ್ರೆ ಅವ್ರ ಹೆಸರು ಇರುತ್ತೆ. ಸೊ ಆ ಥರ. ಸೊ ವಿ ಹ್ಯಾವ್ ಟು ಫೈಂಡ್ ಅ ವೇ ಟು ಇಂಟ್ರಡ್ಯೂಸ್ ದೆಮ್ ಅಲ್ವಾ. ಸೊ ದಟ್ ಇಸ್ ಹೌ ವಿ ಐ ಮೀನ್ ಆ ಒಂದು ಅದ್ ನಿಂತಿರೋದಕ್ಕೆ ಇದು ಶುರು ಆಯ್ತು. ಅಂಡ್ ಇಟ್ಸ್ ಬಿಕಮ್ ಅ USP ಕೈಂಡ್ ಆಫ್ ಥಿಂಗ್. ಇವಾಗ ಸುಮಾರು ಜನ ಹೇಳ್ತಾರೆ ದಟ್ ನಮ್ಮ ನಾಟಕಕ್ಕೆ ನೀನ್ ಹೆಂಗ್ ಇಂಟ್ರಡ್ಯೂಸ್ ಮಾಡ್ತೀಯ ನೋಡೋಣ ಅಂತ ಬರ್ತಾರೆ. ಓಕೆ, ಸೊ ನೀವು ಪ್ಲೇಸ್ ಅಲ್ದಲೆ ಮೂವಿಗೆ ಕೂಡ ಬರ್ದಿದ್ದೀರಾ. ನಿಮ್ದು ಪ್ರಾಸೆಸ್ ಹೇಗೆ ಹೌ ಡು ಯು ಸ್ಟಾರ್ಟ್ ರೈಟಿಂಗ್? ಒಂದು ಸ್ಟೋರಿ ಐಡಿಯಾ ಹೇಗೆ ಬರುತ್ತೆ, ಅದನ್ನ ಹೇಗೆ ಡೆವಲಪ್ ಮಾಡ್ತೀರಾ? ಅಂದ್ರೆ ಲೈಕ್ ನಾನು ಬರ್ದಿರೋದು 5 ಸಿನಿಮಾಗಳಲ್ಲಿ ಕತೆ ಒರಿಜಿನಲಿ ಆ ಸಿನಿಮಾದ ನಿರ್ದೇಶಕರದೇ ಆಗಿತ್ತು. ಒಂದು ಸಿನಿಮಾದಲ್ಲಿ ಮಾತ್ರ ಕತೆ ಸ್ವಲ್ಪ ಆಲ್ಟರ್ ಮಾಡಿ ನಾವು ಬೇರೆ ರೀತಿ ಕ್ಲೈಮ್ಯಾಕ್ಸ್ ಒಂದು ಬದಲಾಯಿಸಿದ್ವಿ ಅಷ್ಟೇ. ಬಟ್ ದ ಐಡಿಯಾ ಸ್ಟಾರ್ಟ್ಸ್ ವಿತ್ ಒನ್ ಲೈನರ್. ಅಂದ್ರೆ ನಾನು ಈ ಒಂದು ಲೈನಲ್ಲಿ ನಾನು ಕತೆ ಹೇಳಬೇಕು ಅಂದರೆ
ಕ್ಯಾನ್ ಐ ಆಕ್ಚುಲಿ ಕನ್ವಿನ್ಸಿಂಗ್ಲಿ ಟೆಲ್ ಟು ಅ ಪ್ರೊಡ್ಯೂಸರ್ ಒನ್ ಲೈನಲ್ಲಿ ಈ ಕತೆ, ಆ ಒನ್ ಲೈನಲ್ಲಿ ನಾನು ಎಷ್ಟು ಹೇಳಬಲ್ಲೆ ಅನ್ನೋದು ಇಸ್ ದ ಪ್ರೈಮರಿ ಫ್ಯಾಕ್ಟರ್. ಒನ್ ಲೈನ್ ನಮಗೆ ಬಂದ ಆದ್ಮೇಲೆ ವಿ ಎಕ್ಸ್ಪಾಂಡ್ ಟು ಅ ಒನ್ ಪೇಜರ್, ಅಂದ್ರೆ ಒಂದು A4 ಶೀಟಲ್ಲಿ ಆ ಒನ್ ಲೈನ್ ಕತೆನ ಇವಾಗ ನಾನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಹೇಗೆ ಬರ್ಬೋದು. ಅದಾದ್ಮೇಲೆ ನಾವು ಸೀಕ್ವೆನ್ಸಸ್ ಅಂತ ಅಂತೀವಿ, ಲೈಕ್ ಅಂದ್ರೆ ಸೀನ್ಸ್ ಬೇಸಿಕಲಿ. ಒನ್ ಪೇಜ್ ನ ವಿ ಡಿವೈಡೆಡ್ ಇಂಟು ಡಿಫ್ರೆಂಟ್ ಸೀನ್ಸ್, ಅಬೌಟ್ 80-90 ಸೀನ್ಸ್. ಆ ಸೀನ್ಸ್ ಮಾಡ್ತಿರ್ಬೇಕಾದ್ರೆ ವಿ ಬ್ರಿಂಗ್ ಇನ್ ಕ್ಯಾರೆಕ್ಟರ್ಸ್, ಅಂದ್ರೆ ದ ಅಡಿಷನಲ್ ಕ್ಯಾರೆಕ್ಟರ್ಸ್ ಮತ್ತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಯಾರ್ಯಾರು ಬೇಕು ಆ ಸಿನಿಮಾಕ್ಕೆ. ಸೊ this is primarily the process, but for me it's that one liner. ನಿಜ ಹೇಳಬೇಕು ಅಂದ್ರೆ ನಾನು ನಾಟಕಕ್ಕೂ ಅಷ್ಟೇ, ಲೈಕ್ ಮಾರ್ಗರೆಟ್ ಡೇಸ್ ಅನ್ನೋ ನಾಟಕ, ಸೇ ಪೊಲಿಟಿಕಲ್ ಸೆಟರ್ ಅನ್ನಲ್ಲ, ದಟ್ ಅಪೋಸಿಷನ್ ಮತ್ತೆ ರೂಲಿಂಗ್ ಪಾರ್ಟಿ ಅವರು ಬೈ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಿರ್ತಾರೆ, ಬಟ್ ಅವರಿಬ್ರಿಗೂ ಈಕ್ವಲ್ ನಂಬರ್ ಆಫ್ ವೋಟ್ಸ್ ಬಂದ್ಬಿಡುತ್ತೆ. ಸೊ ಏನ್ ಮಾಡ್ತಾರೆ, ಎಲೆಕ್ಷನ್ ಕಮಿಷನ್ ಏನ್ ಮಾಡುತ್ತೆ, ಸೊ ದಟ್ಸ್ ದ ನಾಟಕ, ದಟ್ಸ್ ದ ಪ್ಲೇ. ಸೊ ಆಕ್ಚುಲಿ ಈ ನಾಟಕ ಒಂದು ಕ್ಲೈಮ್ಯಾಕ್ಸ್ ರಿವೀಲ್ ಮಾಡ್ತೀರಾ? ಪುಸ್ತಕ ಆಗಿ ಬಂದ್ಬಿಟ್ಟಿದೆ. ಸೊ ಹೀಗಾಗಿ ಸೊ ಇಟ್ಸ್ ಪಬ್ಲಿಷ್ ನೌ ಆಸ್ ಅ ಬುಕ್, ಸೊ ಯಾರು ಬೇಕಾದ್ರೂ ಓದ್ಬೋದು. ಒಂದ್ಸತಿ ಶೋ ಆದಾಗ ಎಲೆಕ್ಷನ್ ಕಮಿಷನರ್ ನಿಜವಾಗ್ಲೂ ಬಂದಿರು ಆಕ್ಚುಲಿ. ಅವಾಗ ಸ್ಟೇಟ್ ಎಲೆಕ್ಷನ್ಸ್ ಇತ್ತು, ಅಂದ್ರೆ ಈ ಸತಿ ಅಲ್ಲ, ಮುಂಚೆ 2018-19 18 ಸ್ಟೇಟ್ ಎಲೆಕ್ಷನ್ಸ್ ಇತ್ತು. ನಾವ್ ಈ ನಾಟಕ ಮಾಡ್ತಿದ್ವಿ. ಅದು ಆ ಪ್ರೋಟೋಕಾಲ್ ಪ್ರಕಾರ ಪೊಲಿಟಿಕಲ್ ಸೆಟರ್ ಅಂದ್ರೆ ಬಂದ್ ಒಂದ್ಸತಿ ಚೆಕ್ ಮಾಡ್ತಾರೆ, ನಾಟಕ ನೋಡ್ತಾರೆ, ಕ್ಯಾಂಪೇನ್ ಆ ಟೈಮ್ ಅಲ್ಲಿ ವಿ ಕಾನ್ ಟೇಕ್ ಸೈಡ್ಸ್ ಆ ತರ. ಸೊ ಹಾಗಾಗಿ ಅವ್ರು ಬಂದು ನೋಡಿದ್ರು. ಅವಾಗ ಆಕ್ಚುಲಿ ಎಲೆಕ್ಷನ್ ಕಮಿಷನರ್ ಹೇಳಿದ್ರು, ಟೆಲಿಂಗ್ ದಟ್ ಇಟ್ಸ್ ಅ ಟ್ರಿಕಿ ಥಿಂಗ್, ಹೌ ವಿಲ್ ಯು ಸಾಲ್ವ್ ಇಟ್ ಇಫ್ ಇಬ್ರಿಗೂ ಸೇಮ್ ನಂಬರ್ ಆಫ್ ವೋಟ್, ಯಾಕಂದ್ರೆ ರಿಎಲೆಕ್ಷನ್ ಮಾಡಕ್ ಆಗೋದಿಲ್ಲ. ಸೊ ಏನ್ ಮಾಡೋದು ಹಾಗೆ ಹೀಗೆ. ಸೊ ದಟ್ ಒನ್ ಲೈನರ್ ಇಸ್ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತಲ್ವಾ. ಸೊ ದಟ್ ಒನ್ ಲೈನರ್ ಇಸ್ ಆಲ್ವೇಸ್ ಸೇ ಫಾರ್ ಎಕ್ಸಾಂಪಲ್ ವಿನಯ್ ಭಾರದ್ವಾಜ್ ಅವ್ರದ್ದು ಮುಂದಿನ ನಿಲ್ದಾಣ, ನಾನು ರೋಡ್ ಡೈಲಾಗ್ಸ್ ಅಂಡ್ ದೆನ್ ಇದು ಆಲ್ಸೋ. ಸೊ ಅದರಲ್ಲಿ ಇಟ್ಸ್ ಅ ಸ್ಟೋರಿ ಆಫ್ 3 friends. So and it's a love story, a modern contemporary love story, and how that love story travels is a very important question. So ಅದರಿಂದ ಶುರು ಆಗಿದ್ದು. ಬ್ರಾಹ್ಮಿ ಅಂತ ಇನ್ನೊಂದು ಸುಮನ್ ನಗರ್ಕರ್, ರಮೇಶ್ ಭಟ್ ಅವರು ತುಂಬಾ ವರ್ಷಗಳಾದ್ಮೇಲೆ ದೇ ಕೇಮ್ ಟುಗೆದರ್ ಆಸ್ ಒಟ್ಟಿಗೆ ಸ್ಕ್ರೀನ್ ಮೇಲೆ ಒಟ್ಟಿಗೆ ಬಂದರು. ಸೊ ಇಟ್ಸ್ ಅ ಸ್ಟೋರಿ ಅಬೌಟ್ ಫೀಮೇಲ್ ಪ್ರೊಟಾಗನಿಸ್ಟ್ who is a very well-known singer, and what happens when she actually loses hearing. So ಆ ರೀತಿ ಅಂದ್ರೆ ಈ ತರ ಒಂದಷ್ಟು if that one liner invokes something in you, that is where ಅಲ್ಲಿಂದ ಕಥೆ ಸಿನಿಮಾ ಡೆವಲಪ್ ಮಾಡೋದಕ್ಕೆ ಬೆಟರ್, ಚೆನ್ನಾಗಿರುತ್ತೆ. ಒನ್ ಲೈನಲ್ಲೇ ಸ್ವಾರಸ್ಯ ಇಲ್ಲ ಅಂದ್ರೆ ನಥಿಂಗ್ ವಿಲ್ ಫರ್ದರ್ ಇಂಪ್ರೆಸ್ ಯು ಅಂತ ಅನ್ಸುತ್ತೆ. ಸೊ OTT ಬಗ್ಗೆ ಏನ್ ಅನ್ಸುತ್ತೆ? ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪ್ಲಾಟ್ಫಾರ್ಮ್. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಅಂಡ್ ಐ ಕ್ಯಾನ್ ಟೆಲ್ ಯು ವೆರಿ ಫ್ರಾಂಕ್ಲಿ ದಟ್ ಬರಹಗಾರರಿಗೆ ದೇರ್ ಡ್ಯೂ ಕೋರ್ಸ್ ಸಿಕ್ಕಿದ್ದೆ OTT ಪ್ಲಾಟ್ಫಾರ್ಮ್ ಬಂದಾಗ. ಬಿಕಾಸ್ ಅದೊಂದು ಹೇಳ್ತಾರೆ ದಟ್ ರಂಗಭೂಮಿ ಆಕ್ಟರ್ಸ್ ಮೀಡಿಯಂ ಅಂತಾರೆ, ಸಿನಿಮಾ ಡೈರೆಕ್ಟರ್ಸ್ ಮೀಡಿಯಂ ಅಂತಾರೆ, OTT is a writers medium. So and it's a new age thing because that is where the writer actually makes the highest impact. ಆ ಸೀನ್ ಕಟ್ಟೋದಾಗ್ಲಿ, ಆ ಕ್ಯಾರೆಕ್ಟರ್ಸ್ ತಗೊಂಬರೋದಾಗ್ಲಿ, ಮತ್ತೆ ಆ ಕ್ಯಾರೆಕ್ಟರ್ಸ್ ಹೇಗೆ ತಗೊಂಬರ್ತಾರೆ, ಮತ್ತೆ ಅಂಡ್ ಬಿಕಾಸ್ ಆ ಲಾಂಗಿವಿಟಿ ಇರುತ್ತಲ್ಲ, ನಮ್ಗೆ ಟೈಮ್ ಕನ್ಸ್ಟ್ರೆಂಟ್ ಇಲ್ದಿರೋದ್ರಿಂದ ಆ ಕ್ಯಾರೆಕ್ಟರ್ಸ್ ಒಬ್ರಿಗೊಬ್ರು ಹೇಗೆ ಮಾತಾಡ್ತಾರೆ, ದ ಇಂಪ್ಯಾಕ್ಟ್ಫುಲ್ ಡೈಲಾಗ್ಸ್. ಅಂಡ್ ನೀವೇ ನೋಡಿರ್ಬೇಕಂದ್ರೆ ವೆಬ್ ಸೀರೀಸ್, ಸಾಕಷ್ಟು ವೆಬ್ ಸೀರೀಸ್ ನೀವು ನೋಡಿರ್ತೀರ, ದಟ್ ನಿಮಗದು ಆಸ್ ಅನ್ ಆಡಿಯನ್ಸ್ ಗಮನ ಹೋಗಿರಲ್ಲ, ಬಟ್ ಡೀಪ್ ಇಂಪ್ಯಾಕ್ಟ್ ನೀವು ಇದನ್ನ ಹೇಗೆ ಬರ್ದಿರ್ಬೋದು ಅಂತ ಯೋಚನೆ ಮಾಡೋಕೆ ಶುರು ಮಾಡಿದ್ರೆ ಯು ವಿಲ್ ಹ್ಯಾವ್ ಎ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಕರೆಕ್ಟ್ ಅಂದ್ರೆ ಲೈಕ್ ಯಾತಕ್ಕೆ ಆ ಕ್ಯಾರೆಕ್ಟರ್ ಯಾಕೆ ನಿಂತಿದ್ದಾನೆ, ಆ ಕ್ಯಾರೆಕ್ಟರ್ ಯಾಕೆ ಕೂತಿದ್ದಾನೆ, ಅವ್ರ ಮಧ್ಯೆ ಯಾಕೆ ಇಷ್ಟೊಂದು ರೆಫರೆನ್ಷಿಯಲ್ ಡೈಲಾಗ್ಸ್ ಇದೆ, ಯಾಕೆ ಈ ತರ ಸೀನ್ ಯಾಕೆ ಈ ತರ ಕನ್ಸ್ಟ್ರಕ್ಟ್ ಆಗಿದೆ. ಸೊ ಐ ಫೀಲ್ ಇಟ್ಸ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಇಟ್ಸ್ ಅ ಬ್ಲೆಸ್ಸಿಂಗ್. ಸೊ ಅಂಡ್ ಇಟ್ಸ್ ಅ ರೈಟರ್ಸ್ ಮೀಡಿಯಂ, ಸೊ ಐ ಆಮ್ ವೆರಿ ಹ್ಯಾಪಿ. ಓಕೆ, ಸೂಪರ್. ಯಾವುದು ಲೇಟೆಸ್ಟ್ OTT ಅಲ್ಲಿ ನೋಡಿರೋದು, ಎನಿ ವೆಬ್ ಸೀರೀಸ್ ಆರ್ ಮೂವಿ? ನಾನು ಐ ಸಾ ದಾಡ್ ಸೋನಾಕ್ಷಿ ಸಿನ್ಹಾದು. ವಾಟ್ ಇಸ್ ಇಟ್ ವಾಸ್ ಆನ್ ನೆಟ್ಫ್ಲಿಕ್ಸ್. ಬಟ್ ನನ್ನ ಸ್ನೇಹಿತ ಒಬ್ಬ ಹೇಳ್ದ ದಟ್ ಆ ಕತೆ ಆಕ್ಚುಲಿ ಮೂಲತಃ ನಡೆದಿದ್ದು ಮಂಗಳೂರಲ್ಲಿ ಅಂತ.
ಹೌದಾ? ಅಂಡ್ ಆ ವೆಬ್ ಸೀರೀಸ್ ಇಟ್ಸ್ ಬೇಸ್ಡ್ ಇನ್ ರಾಜಸ್ಥಾನ್, ಓಕೆ. ಬಟ್ ಅದು ಕತೆ ಮೂಲತಃ ಮಂಗಳೂರಲ್ಲಿ. ಮಂಗಳೂರಲ್ಲಾಗಿದೆ. ಇಟ್ಸ್ ಅಬೌಟ್ ಸೀರಿಯಲ್ ಕಿಲ್ಲರ್ ವಿತ್ ಹೂ ಡಸ್ ದಿಸ್ ಸೈನೈಡ್ ಕಿಲ್ಲಿಂಗ್. ಸೊ ಅದು ಮೂಲತಃ ಮಂಗಳೂರಲ್ಲಿ ನಿಜವಾಗ್ಲೂ ಆಗಿರೋಂಥ ಒಂದು ಕತೆ ಅದು. ಅಂಡ್ ದೆನ್ ಐ ಡೋಂಟ್ ನೋ ಮೇಕರ್ಸ್ ಗೊತ್ತಾ ಇಲ್ವಾ ಅದು ಗೊತ್ತಿಲ್ಲ, ಬಟ್ ಮಂಗಳೂರಲ್ಲಿ ಅದು ಪೇಪರ್ಗಳಲ್ಲಿ ಸಾಕಷ್ಟು ತುಂಬಾ ಸುದ್ದಿಯಾಗಿ ಬರ್ತಿತ್ತಂತೆ. ಸೊ ನನಗೆ ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ವೆಬ್ ಸೀರೀಸ್, ಅಂಡ್ more like many of them, the all time is like Breaking Bad, Narcos. Breaking Bad, like the way they've written. Yeah. ಎಷ್ಟೋ ಸತಿ ಸ್ಪ್ಯಾನಿಷ್ ನಿಜವಾಗ್ಲೂ ನನ್ನ ಭಾಷೆನ ಅಂತ ಆ ರೀತಿ ಅಂತದ್ದು ಶುರು ಆಗೋಗಿತ್ತು. ಬಟ್ ಯಾ, ಐ ಥಿಂಕ್ the way they construct scenes alva, that is very interesting. Web series has a different take together, like constructing and scenes. our series and there's a lot of information also. Correct. About correct. science agirbodu, yeah chemistry agirbodu. Yeah. And a lot of like lot of Indian, say for example, Netflix ಅಲ್ಲಿ Indian Predators ಅಂತ ಒಂದು ಸೀರೀಸ್ ಬರುತ್ತೆ, ವೇರ್ ದೇ ಡೂ ರಿಯಲ್ ಲೈಫ್ ಕ್ರೈಮ್ ಸ್ಟೋರೀಸ್. ಬೆಂಗಳೂರ್ದು ಒಂದಷ್ಟು ಸೀರೀಸ್ ಬಂದಿತ್ತು. ಬೆಂಗಳೂರು ಸಿಟಿ ಪೊಲೀಸ್ ಹೇಗೆ ಒಂದು ಕೇಸ್ನ ಕ್ರ್ಯಾಕ್ ಮಾಡ್ತಾರೆ ಅಂತ, ಅದನ್ನ ಡಾಕ್ಯು ಫಿಲಮ್ ಸ್ಟೈಲ್ ಅಂತ ಏನು ಕರೀತಾರೆ. ದಟ್ ಈಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಲೈಕ್ ರಿಯಲ್ ಕಾಪ್ಸ್ ಮಾತಾಡ್ತಾರೆ, ರಿಯಲ್ ಸಿನಾರಿಯೋಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ದೇ ಗೋ ಟು ದ ರಿಯಲ್ ಪ್ಲೇಸ್ ವೇರ್ ದ ಇನ್ಸಿಡೆಂಟ್ ಹ್ಯಾಪನ್. ಅಂಡ್ ದೆನ್ ಅದ್ರನ್ನ ಇಟ್ಕೊಂಡು ಕತೆ ಅವರು ಒಂದು ಹೇಳಿದಾರಲ್ಲ, ಅದೇ ಕತೆನೆ, ಬಟ್ ದ ವೇ ದಟ್ ದೇ narrated, the way they construct scenes, the way they visualize things, it's a very interesting concept. OTT is here to stay ಅಂತ ಅನ್ಸುತ್ತೆ ನನಗೆ for sure. Nice. So plays ಗೆ you are a writer, ನೀವು ಮೂವಿಗೆ ಬರ್ದಿದ್ದೀರಾ, ಇವಾಗ OTT ಗೆ ಬರ್ದಿದ್ದೀರಾ. ಇದು ಮೂರರಲ್ಲಿ ನಿಮ್ಮ ಫೇವ್ರೆಟ್ ಯಾವುದು ಅಂತ ಕೇಳಿದ್ರೆ ಯಾವ್ದು ಹೇಳ್ತೀರಾ? ವೆರಿ ಡಿಫಿಕಲ್ಟ್ ಟು ಆನ್ಸರ್. ರಂಗಭೂಮಿಗೆ ಬರೆದ್ರೆ ಮನಸ್ಸಿಗೆ ತುಂಬಾ ಹಿತ ಅನ್ಸುತ್ತೆ, ಸಿನಿಮಾಗೆ ಬರೆದ್ರೆ ಜೇಬಿಗೆ ಹಿತ ಅನ್ಸುತ್ತೆ, OTT ಗೆ ಬರೆದ್ರೆ ಐ ಥಿಂಕ್ ತಲೆಗೆ ಹಿತ ಅನ್ಸುತ್ತೆ. ಸೊ ಬಿಕಾಸ್ OTT ಅಲ್ಲಿ that detailing that you do. the detailing and ತುಂಬಾ ಕನೆಕ್ಷನ್ಸ್ ಮಾಡ್ತಾನೆ ಇರ್ಬೇಕಲ್ವಾ. ಬಿಕಾಸ್ ನಾವು ಒಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ ಆ ಕ್ಯಾರೆಕ್ಟರ್ನ ಜೀವಂತವಾಗಿ ಇರ್ಬೇಕಲ್ಲ. ಸೊ ನಾನು ಎಪಿಸೋಡ್ 1 ಒಂದು ಕ್ಯಾರೆಕ್ಟರ್ ತಗೊಂಬಂದ್ರೆ ಎಪಿಸೋಡ್ 9 ತನಕ ಆ ಕ್ಯಾರೆಕ್ಟರ್ನ ಕ್ಯಾರಿ ಮಾಡ್ಬೇಕಲ್ಲ. ಸೊ ಆ ಕ್ಯಾರೆಕ್ಟರ್ಗೆ ಒಂದು ಕತೆ, ಆ ಕ್ಯಾರೆಕ್ಟರ್ಗೆ ಒಂದು ಸಬ್ ಪ್ಲಾಟ್, ಅದೆಲ್ಲ ತಲೆಯಲ್ಲಿ ಇರಲೇಬೇಕು. ಆಕ್ಚುಲಿ ಎಷ್ಟೊಂದ್ ಸತಿ ಒಂದ್ ಸೀರೀಸ್ ನೋಡಿದಾಗ ಒಂದ್ ಸೀಸನ್ ಬಿಟ್ಟಿರ್ತಾರೆ, ನೋಡಿರ್ತೀವಿ, ಇದನ್ ಸೆಕೆಂಡ್ ಸೀಸನ್ ಹೆಂಗ್ ಮಾಡಕ್ ಸಾಧ್ಯ, ಇಲ್ಲಿ ಮುಗೀತಲ್ಲ ಕತೆ ಅಂತ ಅನ್ಕೊಂಡಿರ್ತೀವಿ. ಬಟ್ ದ ಸೆಕೆಂಡ್ ಸೀಸನ್ ವಿಲ್ ಹ್ಯಾವ್ ಅಂದ್ರೆ ಅದರದ್ದೇ ಕಂಟಿನ್ಯೂಯೇಷನ್ ಬಂದಿರುತ್ತೆ. ಬರೆಯುವಾಗ್ಲೇ ಇಷ್ಟು ಸೀಸನ್ಗೆ ಅಂತ ಬರ್ದು ಅದನ್ನ ಶಾರ್ಟನ್ ಮಾಡಿ ರಿಲೀಸ್ ಮಾಡೋದ, ಅಥವಾ ಒಂದ್ ಸೀಸನ್ ಬರೆದ್ಮೇಲೆ ಅದು ಹಿಟ್ ಆಗುತ್ತಾ ಏನು ಅಂತ ನೋಡಿ ಆಮೇಲೆ ನೆಕ್ಸ್ಟ್ ಸೀಸನ್ ಬರೆಯೋದ? ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ಇದರಲ್ಲಿ ಬಿಸ್ನೆಸ್ ಆಸ್ಪೆಕ್ಟ್ ಇರುತ್ತೆ. ಐ ಥಿಂಕ್ ಒಂದ್ ಸೀಸನ್ ಬರ್ದಾದ್ಮೇಲೆ ಬೇಸ್ಡ್ ಆನ್ ದ ಫೀಡ್ಬ್ಯಾಕ್. ಬಟ್ ಬರಹಗಾರರು ಏನ್ ಮಾಡಿರ್ತಾರೆ ಅಂದ್ರೆ ಒಂದು ಓಪನ್ ಲೂಪ್ ಇಟ್ಟಿರ್ತಾರೆ. ಸೊ ಅವರು ಯಾವಾಗಲೂ ಮುಂದೆ ವಾಪಸ್ ಬಂದ್ರೆ ಅಂತ ಅವ್ರ ಜಾಬ್ನ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಒಂದು ಓಪನ್ ಲೂಪ್ ಇಟ್ಟಿರ್ತಾರೆ. ಬಟ್ ಬಿಸ್ನೆಸ್ ಆಸ್ಪೆಕ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಇರುತ್ತೆ. ಸೊ ದೇ ವಿಲ್ ರೈಟ್ ಒನ್ ಸೀಸನ್, ಅದು ಹೇಗೆ ಹೋಗುತ್ತೆ ಅದನ್ನ ನೋಡ್ಕೊಂಡು they will write another season. What do you have to say about social media? How much? ಈಗಂತೂ ಶಾರ್ಟ್ ವಿಡಿಯೋಸ್ ಅಂತ 60 ಸೆಕೆಂಡ್ಸ್ ಅಲ್ಲೇ ಒನ್ ಹೋಲ್ ಸ್ಟೋರಿನೇ 60 ಸೆಕೆಂಡ್ಸ್ ಅಲ್ಲಿ ಮುಗಿಸ್ಬಿಡ್ತಾರೆ. ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ದ್ಯಾಟ್? ಅಂದ್ರೆ ಬಿಕಾಸ್ ಯು ಹ್ಯಾವ್ ರಿಟನ್ ಸೋ ಮಚ್ ಇದು ಮೂವೀಸ್ಗೆಲ್ಲ, ಇದು ಓಕೆ ಅಂತ ಅನ್ಸುತ್ತಾ ಇಲ್ಲ ಹೇಗೆ? Is it a good thing? Is it a bad thing? The how much is of good thing and how much of it is a bad thing is something that we need to introspect. It's a question mark. ಅಂದ್ರೆ ನಾವು ಎಷ್ಟು ಸೋಷಿಯಲ್ ಮೀಡಿಯಾ ಬಳಸಬೇಕು, ಎಷ್ಟು ಸೋಷಿಯಲ್ ಮೀಡಿಯಾ ಬಳಸಬಾರ್ದು ಅನ್ನೋದು ಇದೊಂದು ಯಕ್ಷ ಪ್ರಶ್ನೆ. ಇದಕ್ಕೆ ಉತ್ತರ ಸಿಗೋದಿಲ್ಲ. ನಾವು ಈ ವಿಡಿಯೋನ ಸೋಷಿಯಲ್ ಮೀಡಿಯಾಗೆ ನಾವು ಅಲ್ಲೇ ಲೈಕ್ ಶೇರ್. ಐ ಥಿಂಕ್ ಐ ಫೀಲ್ ಇಟ್ಸ್ ಅ ಚೇಂಜಿಂಗ್ ವರ್ಲ್ಡ್. ನಿಜ ಹೇಳ್ಬೇಕು ಅಂದ್ರೆ ಇಟ್ಸ್ ಅ ಡಿಜಿಟಲ್ ವರ್ಲ್ಡ್. ಸೊ
ನಾನು ಹೋಗಿ ಸೋಷಿಯಲ್ ಮೀಡಿಯಾ ಬಳಸಬಾರ್ದು, ಸೋಷಿಯಲ್ ಮೀಡಿಯಾದಿಂದ ಏನು ಯೂಸ್ ಇಲ್ಲ ಅಂತ ಹೇಳಿದ್ರೆ ನಾನು ಮೂರ್ಖ ಆಗ್ತೀನಿ. ಬಿಕಾಸ್ ನಾವು ನಮ್ಮ ರಂಗಸಂಸ್ಥೆ ಕಟ್ಟಿದ್ದೇ ಸೋಷಿಯಲ್ ಮೀಡಿಯಾದಿಂದ. ಐ ಟೆಲ್ ಯು ಇಂಟ್ರೆಸ್ಟಿಂಗ್ ಥಿಂಗ್. ನಾವು ವಿಮು ಥಿಯೇಟರ್ ಫೌಂಡರ್ಸ್, ನಾನು ರಂಗರಾಜ್ ಅಂತ, ನಾವಿಬ್ರು ಭೇಟಿ ಮಾಡಿದ್ದು ಆರ್ಕುಟ್ ಅಂತ ಒಂದು ಸೋಷಿಯಲ್ ಮೀಡಿಯಾ ಇತ್ತು ಅಲ್ಲಿ. 2005-6 ಅಲ್ಲಿ ಆರ್ಕುಟ್ ಅಂತ ಇತ್ತು ಗೂಗಲ್. ಆಮೇಲೆ ಗೂಗಲ್ ಪರ್ಚೇಸ್ ಮಾಡೋರು, ಫೇಸ್ಬುಕ್ ಇಂತ ಮುಂಚೆ, ರೈಟ್? ನಾವಿಬ್ರು ಭೇಟಿ ಮಾಡಿದ್ದಲ್ಲಿ. ಸೊ ನಮ್ಮ ಸಂಸ್ಥೆ ಶುರುವಾಗಿದ್ದೆ ಸೋಷಿಯಲ್ ಮೀಡಿಯಾದಿಂದ. ನಾನು ಐ ಮೆಟ್ ಮೈ ವೈಫ್ ಥ್ರೂ ಆರ್ಕುಟ್. ಸೊ ಸೋಷಿಯಲ್ ಮೀಡಿಯಾದಿಂದ ದೇರ್ ಇಸ್ ನೋ ವೇ ದಟ್ ಐ ಕ್ಯಾನ್ ಸೇ ದಟ್ ಇದನ್ನ ಮಾಡಬಾರ್ದು ಅಂತ. ಬಟ್ ಐ ಥಿಂಕ್ ನನ್ಗನ್ಸುತ್ತೆ ದೇರ್ ಶುಡ್ ಬಿ ಸಮ್ ಕೈಂಡ್ ಆಫ್ ಪರ್ಸನಲ್ ಲಿಮಿಟೇಷನ್. ನಾವು ಎಲ್ಲೋ ಒಂದು ಆಸ್ ಅ ರೈಟರ್ ನನಗೆ ಆತಂಕ ಅನ್ಸೋದು ದಟ್ ನಾವು ಓದೋದು ಕಡಿಮೆ ಮಾಡಿದೀವ, ನಾವು ಬರೆಯೋದು ಕಡಿಮೆ ಮಾಡಿದೀವ, ಎಲ್ಲದೂ 140 ಕ್ಯಾರೆಕ್ಟರ್ಸ್ಗೆ ನಾವು ಲಿಮಿಟ್ ಮಾಡ್ಕೊಂಡಿದೀವ. ಲೈಕ್ ತೇಜಸ್ವಿ ತರ ಯಾರು ಇವತ್ತು ಬರೀತಾರೆ, ಅಥವಾ ಕುವೆಂಪು ತರ ಯಾರು ವರ್ಣಿಸ್ತಾರೆ, ಯಾರು ಕವನಗಳು ಬರೀತಾರೆ, ಅಥವಾ ಮುಂದೆ ಅಂದ್ರೆ ನಮಗೆ 90s 2000 2020 30 40 ತನಕ 70 80 90 ಸಾಹಿತ್ಯ ಇತ್ತು. ಇವತ್ತಿಗೂ ನಾವು ಆ ಸಾಹಿತ್ಯನ ಓದ್ತೀವಿ. ಇವತ್ತಿಗೂ ಕಾರ್ನಾಡ್, ಕಾರನ್, DVG, BM ಶ್ರೀ ಎಲ್ಲನೂ ಓದ್ತೀವಿ, ನಾವು ಅನುಭವಿಸ್ತೀವಿ, ಕಗ್ಗಗಳನ್ನ ಹಾಡ್ತೀವಿ, ಮಾಡ್ತೀವಿ. ಜಸ್ಟ್ ಥಿಂಕ್ ಅಬೌಟ್ 2060-70 ಆನ್ವರ್ಡ್ಸ್. ಮಧ್ಯ 2010 2030 ತನಕ ನಾವೇನು ಬರ್ದಿರಲ್ಲ, ಮಾಡಿರಲ್ಲ. ಸೊ ದೇರ್ ಇಸ್ ಸೋ ಮಚ್ ಆಫ್ ವಾಯ್ಡ್. ನಮಗೆ ಸಡನ್ ಆಗಿ ದೇರ್ ಇಸ್ ನೋ ಲಿಟ್ರೇಚರ್ ಇನ್ ಹಿಸ್ಟ್ರಿ. ಸೊ ಆ ವಾಯ್ಡ್ ಗೊತ್ತಾಗೋದು ನಮ್ಗೆ ನಾಳೆ. ಬಟ್ ಬಿಕಾಸ್ ಇವತ್ತು ಯು ಆರ್ ಬಿಸಿ ಕ್ರಿಯೇಟಿಂಗ್ ರೀಲ್ಸ್. ಸೊ ಬಟ್ if you ask me telling that yes, it can be a new kind of history, maybe it can be somewhere we ಇವಾಗ ಏನೋ ಡಿಗ್ ಮಾಡಿ ಏನೋ ಒಂದು ಸಿಕ್ತು, ಈ ಸ್ಕ್ರಿಪ್ಟ್ ಸಿಕ್ತು ಅಂತೆಲ್ಲ ಹೇಳೋ ತರ ಯಾವ್ದೋ ಒಂದು ಮೊಬೈಲ್ ಸಿಗ್ಬೋದು, ಅದ್ರಲ್ಲಿ ಏನೋ 4-5 ಮೆಸೇಜ್ ಟೈಪ್ ಮಾಡಿ ಬಿಟ್ಟಿರ್ಬೋದು. ಅವಾಗ ಹೇಳ್ಬೋದು ಇನ್ನ ಬ್ಯಾಟ್ರಿ ಇದೆ. ಯಾ. ಸೊ ಬಟ್ ಐ ಥಿಂಕ್ ನಾವು ಸಾಹಿತ್ಯನ ಉಳಿಸ್ಕೋಬೇಕು. ಐ ಥಿಂಕ್ ದಟ್ ಈಸ್ ಟ್ರೂ. ಲಿಟ್ರೇಚರ್ ಈಸ್ ದ ಫೌಂಡೇಶನ್ ಫಾರ್ ಎನಿ ಸೊಸೈಟಿ. ಸೊ ವಾಟ್ ಎವರ್ ದಟ್ ವಿ ಡೂ, ನಾವು ಲಿಟ್ರೇಚರ್ನ ಉಳಿಸ್ಕೋಬೇಕು. ಆ್ಯಂಡ್ ವಿ ನೀಡ್ ಟು ಕ್ರಿಯೇಟ್ ನ್ಯೂ ಲಿಟ್ರೇಚರ್. ನನಗೆ ಭಯ ಇರೋದು ಅಲ್ಲೇ, ದಟ್ ವಿ ಆರ್ ನಾಟ್ ಕ್ರಿಯೇಟಿಂಗ್ ನ್ಯೂ ಲಿಟ್ರೇಚರ್. ಸೊ ಹೂ ಇಸ್ ನೆಕ್ಸ್ಟ್ DVG, ಹೂ ಇಸ್ ನೆಕ್ಸ್ಟ್ BM ಶ್ರೀ, ಹೂ ಇಸ್ ನೆಕ್ಸ್ಟ್ ಕುವೆಂಪು, ಹೂ ಇಸ್ ನೆಕ್ಸ್ಟ್ ಕೈಲಾಸಂ? ಆ ಪ್ರಶ್ನೆಗೆ ಹೆಂಗೆ ಆನ್ಸರ್ ನಾವು ಕಂಡ್ಕೋಬೇಕು ಇಸ್ ಸಮಥಿಂಗ್ ದಟ್ ಐ always worry about. ಸೊ ನೀವು ಹೇಳಿದ್ರಿ ನಿಮ್ಮ ಹೆಂಡತಿನ ನೀವು ಆರ್ಕುಟಲ್ಲಿ ಮೀಟ್ ಮಾಡಿದ್ರಿ ಅಂತ. ಅದು ಹೇಗೆ ಮೀಟ್ ಮಾಡಿದ್ರಿ? ನೀವು ಅವ್ರಿಗೆ ಫಸ್ಟ್ ಮೆಸೇಜ್ ಕಳಿಸಿದ್ದ? ಹೌ ಡಿಡ್ ಯು ಗೈಸ್ ಸ್ಟಾರ್ಟ್? ಇಲ್ಲ, ಆಕ್ಚುಲಿ ಐ ಮೀನ್ ಅವಳ ಹೆಸರು ನಾಗಶ್ರೀ. ಬಟ್ ಆ ಆರ್ಕುಟಲ್ಲಿ ಶಿ ಹ್ಯಾಡ್ ಎ ವೆರಿ ಪೆಕ್ಯುಲರ್ ನೇಮ್. ಅಮರೋಸ ವಿಡಾ ಅಂತ ಏನೋ ಒಂದು ಹೆಸರಿತ್ತು ಆ ಪ್ರೊಫೈಲ್ ನೇಮು. ನಾವು ಅಲಿಯಾನ್ಸ್ ಫ್ರಾನ್ಸೆ ಅಂತ ಒಂದು ಆಡಿಟೋರಿಯಂ ಇದೆ ವಸಂತ ನಗರದಲ್ಲಿ. ಓಕೆ, ಆ ಅಲಿಯಾನ್ಸ್ ಫ್ರಾನ್ಸ್ ಅಲ್ಲಿ ನಾವು ಶೋ ಮಾಡೋದಕ್ಕೆ ತುಂಬಾ ದಿನದಿಂದ ಅಪ್ಲೈ ಮಾಡ್ತಿದ್ವಿ. ಇಟ್ಸ್ ಅ ಫ್ರೆಂಚ್ ಇನ್ಸ್ಟಿಟ್ಯೂಟ್. ಅಲ್ಲೊಂದು ಆಡಿಟೋರಿಯಂ ಇದೆ, ಇಂಗ್ಲಿಷ್ ನಾಟಕಗಳೆಲ್ಲ ತುಂಬಾ ಆಗತ್ತಲ್ಲಿ. ಅವಾಗ ನಾವು ಇಂಗ್ಲಿಷ್ ನಾಟಕನ ತುಂಬಾ ಮಾಡ್ತಿದ್ವಿ. ಅವ್ರು ಡೇಟೇ ಕೊಡ್ತಿರ್ಲಿಲ್ಲ ಅಲಿಯಾನ್ಸ್ ಫ್ರಾನ್ಸ್ ಅಲ್ಲಿ. ಸೊ ನಾವು ಅವಾಗ ಆರ್ಕುಟಲ್ಲಿ ಹುಡ್ಕೋದು ಅಂದ್ರೆ ಈ ಆರ್ಗನೈಸೇಷನ್ ಸಂಬಂಧಪಟ್ಟವ್ರಿಗೆ ಯಾರಿದ್ದಾರೆ ಹಾಗೆ. ಈ ನನಗೆ ಇದು ಆಕ್ಚುಲಿ ಸ್ಪ್ಯಾನಿಷ್ ಹೆಸರು ನಂಗೆ ಗೊತ್ತಿರಲಿಲ್ಲ. ನನಗೆ ಅದೆಲ್ಲ ಎನಿಥಿಂಗ್ ಅದರ್ ದನ್ ಇಂಗ್ಲಿಷ್ ಮತ್ತು ಕನ್ನಡ ಹೆಸರು ಅಂದರೆ ಇದು ನಾವು ಫ್ರೆಂಚ್ ಅಂದಂಗೆ ಅದು. ಸೊ ಈ ಸ್ಪೆಕ್ಯುಲಿಯರ್ ಹೆಸರಿತ್ತಲ್ಲ. ಆ್ಯಂಡ್ ದೆರ್ ವಾಸ್ ಸಮ್ ಮ್ಯೂಚುವಲ್, ಅವಾಗ ಅದೇನೋ ಗ್ರೂಪ್ಸ್ ಇರಲಿಲ್ಲ, ಕಮ್ಯುನಿಟೀಸ್ ಏನೋ ಇತ್ತು. ದೆರ್ ವಾಸ್ ಸಮ್ ಮ್ಯೂಚುವಲ್, ಶಿ ವಾಸ್ ಪಾರ್ಟ್ ಆಫ್ ಸಮ್ ಸರ್ಟನ್ ಥಿಂಗ್ಸ್ ವಿಚ್ ಆಲ್ಸೋ ಹ್ಯಾಡ್ ಥಿಯೇಟರ್, ಲ್ಯಾಂಗ್ವೇಜ್, ಲಿಟ್ರೇಚರ್ ಆ ಥರ. ಸೊ ನಾನು ಅನ್ಕೊಂಡೆ ದಟ್ ಶೀ ಈಸ್ ಫ್ರಮ್ ಅಲಿಯಾನ್ಸ್ ಫ್ರಾನ್ಸೆ. ನಾನು ಇವಳು ಹಿಡಿದ್ರೆ ಒಂದು ಡೇಟ್ ಸಿಗ್ಬೋದು. ಡೇಟ್ ಬೇರೆ ಡೇಟ್ ಆಗೋಯ್ತು. ಸೊ ಅಲ್ಲಿಂದ ಮೆಸೇಜ್ ಮಾಡಕ್ ಶುರು ಮಾಡಿದ್ದು. ಆ್ಯಂಡ್ ದೆನ್ ನೀವು ಹೇಳ್ದಂಗೆ ಆ ಡೇಟ್ ಸಿಕ್ಲಿಲ್ಲ, ಬೇರೆ ಡೇಟ್ ಸಿಕ್ತು. ವೆರಿ ನೈಸ್. ಎಷ್ಟು ವರ್ಷ ರಿಲೇಶನ್ಶಿಪ್? ಥಿಂಕ್ ವಿ ಆರ್ ಮ್ಯಾರಿಡ್ ಫಾರ್ 10 years. ಸೊ ಆ್ಯಂಡ್ ವಿ ವರ್ ಇನ್ ಅ ರಿಲೇಶನ್ಶಿಪ್ ಫಾರ್ ಅಬೌಟ್ ಐ ಥಿಂಕ್ 4 to 5 years before we got married. Yeah. Wow, okay. So yeah, it's we know each other from 14 years. So ನಾವೆಲ್ಲ ಒಟ್ಟಿಗೆ ಥಿಯೇಟರ್ ಮಾಡ್ದವರು. ಸೊ we know we've been there as director, actor, and then production, backstage, and then production, and then of course as people who are going out to different stages. Yeah. So now you're a
ವೆರಿಫೈಡ್, ಯು ಹ್ಯಾವ್ ಅ ವೆರಿಫೈಡ್ ಅಕೌಂಟ್ ಆನ್ ಇನ್ಸ್ಟಾಗ್ರಾಮ್ ಆಲ್ಸೋ. ಮುಂಚಿಂದನೂ ನಿಮಗೆ ಫೇಸ್ಬುಕ್ ಅಲ್ಲಿ ವೆರಿಫೈಡ್ ಅಕೌಂಟ್ ಇತ್ತು ನಿಮ್ದು, ಟ್ವಿಟರ್ ಅಲ್ಲಿ ಕೂಡ ಇತ್ತು ಅನ್ಸುತ್ತೆ. ಟ್ವಿಟರ್ ಅಲ್ಲಿ ಇಲ್ಲ, ಟ್ವಿಟರ್ ಅಲ್ಲಿ ಐ ಡೋಂಟ್ ಹ್ಯಾವ್ ವೆರಿಫೈಡ್ ಅಕೌಂಟ್. ಓಕೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ವೆರಿಫೈಡ್ ಅಕೌಂಟ್. ಹೇಗೆ ಅದು ಸಿಕ್ತು? I know, you know what, the social media validation has become such a big thing. ನನಗೆ ಕನ್ನಡ ಸಾಹಿತ್ಯ ಪರಿಷತ್ ಅವಾರ್ಡ್ ಬಂತು ಜನವರಿಲಿ ಫಾರ್ ಮಾಗಡಿ ಡೇಸ್ ಮತ್ತು ಬೈ ಟು ಕಾಫಿ ಅಂತ 2 ನಾಟಕಕ್ಕೆ. ನಾನು ನನಗೆ ಅವಾರ್ಡ್ ಸಿಕ್ತು ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದೆ ಆಸ್ ಸೋಷಿಯಲ್ ಮೀಡಿಯಾ. ಇದರಲ್ಲಿ ನನಗೆ I did not get as much as congratulations as you got as a blue tick mark in Instagram for the award. ನನಗೆ ಐ ಡೋಂಟ್ ನೋ, ನಾನು ಇವರೆಲ್ಲ ಕೇಳೋದು ಸಬ್ಸ್ಕ್ರೈಬ್ ಮಾಡಿ ಅಂತ, ಬಟ್ ಐ ಟೋಲ್ಡ್ ಸಬ್ಸ್ಕ್ರಿಪ್ಷನ್ ಎಲ್ಲ ನಾನು ಏನೂ ಮಾಡಿಲ್ಲ. ಆ್ಯಂಡ್ ಇಟ್ಸ್ ನಾಟ್ ಇವನ್ ಕಮ್ ಟು ಇಂಡಿಯಾ. ಐ ಥಿಂಕ್ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಮಾಡಲು ಮೆಟಾ ವೆರಿಫೈಡ್ ಅನ್ನೋದು ಇಟ್ಸ್ ನಾಟ್ ಇವಾಗ ರೀಸೆಂಟ್ಲಿ ಇವಾಗ ಬಂದಿದೆ 699 rupees per month, which is of waste. ಇವಾಗ anybody can buy, right ಅಲ್ವಾ? correct ಅಂದ್ರೆ ಐ ಫೀಲ್ ಪೇ ಮಾಡಿ ವೆರಿಫಿಕೇಶನ್ ತಗೊಳ್ಳೋದ್ರಲ್ಲಿ ಏನು, that is what is Twitter verified also, right? Exactly, Twitter verified, there is no point. correct ಮುಂಚೆ ಆದ್ರೆ ಆ ವೆರಿಫಿಕೇಶನ್ ಸಿಗೋದೇ ಒಂದು ದೊಡ್ಡ ಪ್ರಿಷಿಯಸ್ ಥಿಂಗ್ ತರ. ಇವಾಗ ಯಾರು ಬೇಕಾದ್ರೂ ಪೇ ಮಾಡಿ ತಗೊಳ್ಳೋದಂದ್ರೆ ಐ ಥಿಂಕ್ ದೇ ಶುಡ್ ಸ್ಟಾಪ್ ಡೂಯಿಂಗ್ ದಟ್. ಬಟ್ ನೀವ್ ಹೇಳಿ ಹೇಗೆ ಸಿಕ್ತು ಅಂತ. ನಂಗೆ ಆಕ್ಚುಲಿ ನಿಜವಾಗ್ಲೂ ಐಡಿಯಾ ಇಲ್ಲ, ಬಟ್ ದ ಥಿಂಗ್ ಇಸ್ ದಟ್ ನನ್ನ ಕಸಿನ್ ಅವ್ನು ನನ್ನ ಇನ್ಸ್ಟಾಗ್ರಾಮ್ ಲಾಗಿನ್ ಡೀಟೇಲ್ಸ್ ಅವನ ಹತ್ರನೇ ಇರುತ್ತೆ. ಸೊ ನಾನು ಸಡನ್ ಆಗಿ ಅವ್ನು ಆದ್ಮೇಲೆ ನಾನು ಕೇಳಿದೆ, ಹಿ ಹ್ಯಾಡ್ ಟೋಲ್ಡ್ ಮಿ ದಟ್ ಹಿ ಹ್ಯಾಡ್ ರಿಕ್ವೆಸ್ಟೆಡ್ ಫಾರ್ ವೆರಿಫಿಕೇಶನ್, ಆ್ಯಂಡ್ ದೆನ್ there was a wiki page in my name, so ಆ wiki page ಎಲ್ಲ ಕೊಟ್ಟಿದ್ದಂತೆ. and that ಯಾರು ಕ್ರಿಯೇಟ್ ಮಾಡಿದ್ wiki page ಅಲ್ಲಿ ಯಾರು ಕ್ರಿಯೇಟ್ ಮಾಡಿದ್ರು ಅದು ಗೊತ್ತಾಗಲ್ಲ. that's another problem. so and he told that ನಾನು ಅವಾಗ ಯಾವಾಗಲೂ ಅಪ್ಲೈ ಮಾಡಿದ್ದೆ, ಮೇ ಬಿ ಇದಾಗಿರ್ಬೋದು ಅಂತ. ಬಟ್ ಇಟ್ ವಾಸ್ ಆಕ್ಚುಲಿ ಸರ್ಪ್ರೈಸ್. ನಾನು ಸುಮಾರು ಸತಿ ಚೆಕ್ ಮಾಡ್ಕೊಂಡಿದ್ದೆ, ನಾನು ಕ್ರೆಡಿಟ್ ಕಾರ್ಡಲ್ಲಿ ಕಟ್ ಆಗಿದೆಯಾ ಅಂತ. ನಮ್ಮ ಆಫೀಸ್ ಕೊಲೀಗ್ಸ್ಗೆಲ್ಲ ಹೇಳಿದೆ, and they were telling me that ನೋಡು ಕಟ್ ಆಗಿದೆ, 699 ಕಟ್ ಆಗಿದೆಯಾ ಅಂತ. ಬಟ್ ಐ had not subscribed for that. so ಬಟ್ ಐ ಥಿಂಕ್ ನನ್ಗೇನು ಅದನ್ನ ಅಷ್ಟೊಂದೇನು ಡಿಫ್ರೆನ್ಸ್ ಏನೂ ಆಗೋದಿಲ್ಲ. ಬಟ್ ರಂಗಭೂಮಿ ಅವ್ರಿಗೆ ಅದಕ್ಕೆ ಕೊಟ್ಟರು ಅಂತ ನನಗೆ ಆಶ್ಚರ್ಯ. ಬಟ್ ಐ ಥಿಂಕ್ I have a better validation in my life, which is the audience applause. Correct. So ಅದ್ರ ಮುಂದೆ nothing else matters. And like if you go to Rang Shankara, have a full house 300 seater, and end of the play they all stand up and do a standing ovation for your performance, for your play. ಅದಕ್ಕಿಂತ ದೊಡ್ಡದು there no blue tick is in front of it ಅಂತ ಅನ್ಸುತ್ತೆ ನನಗೆ. Verified account. He has no idea how he has got it. This is ಅಂದ್ರೆ ಎಲ್ಲರೂ ಎಷ್ಟು ಲಿಂಕ್ಸ್ ಇರಬೇಕು, ಇದಕ್ಕಿಂತ ಜಾಸ್ತಿ ಹಾಕಿ ಹೆಂಗಾದ್ರೂ ಮಾಡಿ ವೆರಿಫಿಕೇಶನ್ ತಗೋಣ ಅಂತ ತುಂಬಾ ಜನ ಕಷ್ಟ ಪಡ್ತಾರೆ, ತುಂಬಾ ಸತಿ ಅಪ್ಲೈ ಮಾಡಿ ಎಲ್ಲ. ಬಟ್ ಆಲ್ ಥ್ಯಾಂಕ್ಸ್ ಟು ಯುವರ್ ಕಸಿನ್. I think you do your work, no, it verification will happen automatically. So ನಿಮ್ದು ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನು? what are your plans? ಕೆಲವೊಂದು ಒಳ್ಳೆ ಸಬ್ಜೆಕ್ಟ್ ಬಗ್ಗೆ ಬರೆಯೋದಿದೆ. ಡಿರೆಕ್ಷನ್ ಹೋಪ್ಫುಲಿ ಆಫ್ ಎ ಫೀಚರ್ ಫಿಲ್ಮ್, ವರ್ಕಿಂಗ್ ಆನ್ ಇಟ್. ನಾನು ಇದುವರೆಗೂ ಸಿನಿಮಾ ಡೈರೆಕ್ಟ್ ಮಾಡಿಲ್ಲ, ಸಿನಿಮಾ ಬರ್ದಿದ್ರು. ಸೊ ಹಾಗಾಗಿ ವರ್ಕಿಂಗ್ ಟುವರ್ಡ್ಸ್ ಡೈರೆಕ್ಟಿಂಗ್ ಎ ಮೂವಿ. ಒಂದಷ್ಟು ನಾನು ಆ್ಯಕ್ಚುಲಿ ಫೋಕ್ ನಾಟಕಗಳು ಮಾಡೇ ಇಲ್ಲ. ನಂದೆಲ್ಲ lot of my theatre is very contemporary, modern relationship ಬಗ್ಗೆ ಮತ್ತೆ ಇವತ್ತಿನ ಸಮಾಜದ ಬಗ್ಗೆ ಸಾಕಷ್ಟು ನಾಟಕಗಳು ಮಾಡಿದ್ದು. ಸೊ ಒಂದಷ್ಟು ಫೋಕ್ ನಾಟಕಗಳನ್ನ ಮಾಡಬಹುದಾ ಅಂತ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಬಹುಶಃ ವಿಜಯನಗರ ಸಾಮ್ರಾಜ್ಯದ ಮೇಲೆ ಒಂದು ನಾಟಕ ಮಾಡಬೇಕು ಅಂತ, ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ರೆಫರೆನ್ಸಸ್ ಇಟ್ಕೊಂಡು ಒಂದು ನಾಟಕ ಮಾಡ್ಬೋದಾ ಅಂತ. ಸೊ a lot of writing, a little bit of direction, that is what I think in store ಅಂತ ಅನ್ಸುತ್ತೆ ನನಗೆ. ಗ್ರೇಟ್. ನಮ್ದು ಒಂದು ಸೆಗ್ಮೆಂಟ್ ಇದೆ, ಸಿಂಪಲ್ ಜನರಲ್ ನಾಲೆಜ್ ಕ್ವೆಶ್ಚನ್ ಕೇಳ್ತೀನಿ, ಒಂದು 5 ಕೇಳ್ತೀನಿ. ಇದು ಯೂಶಲಿ ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳು ಕೇಳೋದು. ಓಕೆ, ಐ ಹೋಪ್ ಐ ಪಾಸ್ ಇಟ್. ನನ್ನ ಮಗಳು UKG, ಸೊ ಐ ಹೋಪ್ ಐ ಕ್ಯಾನ್. ಓಕೆ, ಸರಿ. ಸೊ ಫಸ್ಟ್ ಕ್ವೆಶ್ಚನ್,
ನೇಮ್ ದ ನ್ಯಾಷನಲ್ ಫ್ಲವರ್ ಆಫ್ ಇಂಡಿಯಾ. ಲೋಟಸ್. ಯಾ. ನ್ಯಾಷನಲ್ ರೆಪ್ಟೈಲ್ ಆಫ್ ಇಂಡಿಯಾ. ಕ್ರೊಕೊಡೈಲ್. ಅಲ್ಲ. ಕಿಂಗ್ ಕೋಬ್ರಾ. ಓ. ನೇಮ್ ದ ಓಷನ್ಸ್ ಆಫ್ ದ ವರ್ಲ್ಡ್. ಪೆಸಿಫಿಕ್, ಅಟ್ಲಾಂಟಿಕ್, ಇಂಡಿಯನ್, ಮೆಡಿಟೇರಿಯನ್, ಅಟ್ ಸಿ. Arctic and Atlantic. Antarctic. Yeah. Which is the principal source of energy for Earth? Solar energy. No? Yes. Sun. Yes, solar. In one, last one. Because you're a writer. ಎಲ್ರಿಗೂ ಗೊತ್ತು, ಆಫ್ ಕೋರ್ಸ್ ನಿಮಗೂ 100% ಗೊತ್ತಿರುತ್ತೆ. ಹೂ ರೋಟ್ ಮಾಲ್ಗುಡಿ ಡೇಸ್? R.K. Narayan. Yeah. We did a play of Malgudi Days. Oh, howda? Yeah, we are the only theatre group after Shankar Nag sir did TV series. We're the first one to do a stage play of Malgudi. We called it as Malgudi Express. Okay. Anirudh Mahesh anta, who is part of Charlie and other cinema and also was one of the writer of Kantara. He directed back then. Okay. So, and we called it as Malgudi Express. 4 ಕಥೆಗಳು ಆ ಟೆಲಿವಿಷನ್ ಸೀರೀಸ್ ಅಲ್ಲಿ ಬರ್ದಿರೋ 4 ಕಥೆಗಳನ್ನ ನಾವು ತಗೊಂಡು ಅದನ್ನ ನಾಟಕ ಮಾಡಿದ್ವಿ. Oh wow, okay. ನೀವು what did you work as? I actually produced the play. Oh, okay. And I wrote ನೀವು ಸಾರಿ, ಅವಾಗ್ಲೇ ನಾನು ಡೈರೆಕ್ಟ್ರು, ಪ್ಲೇ ರೈಟು, ಇಂಜಿನಿಯರ್ ಅಂತೆಲ್ಲ ಹೇಳ್ದೆ, ಇದೊಂದು ಹೇಳಕ್ ಬಿಟ್ಬಿಟ್ಟೆ. ಅಂದ್ರೆ ಆ ಬುಕ್ ಇಂದ ಸ್ಟೇಜ್ ಪ್ಲೇ ಅಡಾಪ್ಟೇಷನ್ ನಾನು ಮಾಡಿದ್ದೆ. ಬಟ್ ಇಟ್ ವಾಸ್ ಅ ಗ್ರೇಟ್ ಪ್ಲೇ. ಅಂದ್ರೆ ನಾವು ಇಂಗ್ಲಿಷಲ್ಲೇ ಮಾಡಿದ್ವಿ, ನಾವು ಕನ್ನಡದಲ್ಲಿ ಮಾಡಿರ್ಲಿಲ್ಲ. ಆ ಪುಸ್ತಕದಲ್ಲಿ ಏನು ರೂಟ್ ಲ್ಯಾಂಗ್ವೇಜ್ ಮತ್ತೆ ಸೊಗಡು ಏನಿತ್ತು ಅದನ್ನ ನಾವು ಸ್ಟೇಜ್ ಮೇಲೆ ಮಾಡಿದ್ವಿ. ಓಕೆ, ಬ್ಯೂಟಿಫುಲ್. ವಾವ್. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಇಲ್ಲಿ ಬಂದಿದ್ದಕ್ಕೆ. ಸೂಪರ್ ಆಗಿತ್ತು ನಿಮ್ ಜೊತೆ ಮಾತಾಡಿ. ಸೇಮ್ ಹಿಯರ್. ಥ್ಯಾಂಕ್ ಯು. ಇಷ್ಟು ಎಪಿಸೋಡ್ಸ್ ಮಾಡಿದೀನಿ. ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಐ ಫೀಲ್. ಅಂದ್ರೆ ಇಟ್ ವಾಸ್ ವೆರಿ ಕ್ಯಾಶುವಲ್, ವೆರಿ ಇನ್ಫಾರ್ಮೇಟಿವ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ನೇಹ. ಗ್ಲಾಡ್ ದಟ್ ಐ ಕುಡ್ ಡೂ ದಿಸ್ ಅಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು for having a writer on the show. For someone who is backstage and a lot of this one. Thank you for ಇಂಥ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್.